यासा पद्मासनस्था विपुलकटितटे पद्मपत्रायताक्षे यासा पद्मासनस्था विपुलकटितटे पद्मपत्रायताक्षे गम्भीरावर्तनाभिः स्तनवरनमिता शुभ्रवस्त्रोत्तरीया लक्ष्मी दिव्यैः गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमङ्गलयुक्ता नित्यं सा पद्महस्ता मम वसतु गृहे सर्वमङ्गलयुक्ता 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 ಅರ್ಘ್ಯಪಾದ್ಯ ಆಚಮನ ಮೊದಲಾದ ಷೋಡಶ ಅರ್ಘ್ಯ ಪೂಜೆಯನಿತ್ತ ಅಳಿಯನಿಗೆ ಒಗ್ಗಿದ ಮನದಿಂದ ಧಾರೆ ಎರಡನೇ ಸಿಂಧು ಸದ್ಗತಿ ಇತ್ತು ಸಲಹಿಂದ ಶೋಭಾನಿ. ಕನ್ಯಾ ಒಂದು ದಾನ ಮಾಡುವ ವಸ್ತುವೆ. 22ನೆಯ ಶ್ಲೋಕದ ಭಾವಾನುವಾದ ಮುಂದುವರಿತಾ ಇದೆ. ಶ್ರದ್ಧೆಯಿಂದ ಎಲ್ಲರೂ ಕೇಳೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ. ಮತ್ತು ನಮ್ಮ ಹಾಗೆ ಅನೇಕ ಜನರಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಸಿ ಆ ಪುಣ್ಯ ಭಾಗವನ್ನು ಅವರಿಗೆ ಕೊಡುವುದರ ಮೂಲಕ ನಾವು ಉದ್ಧಾರವಾಗೋಣ. ಕನ್ಯೆ ದಾನ ಮಾಡಲು ಯೋಗ್ಯವಾಗಿರ್ತಕ್ಕಂಥ ವಸ್ತುವೇ ಅನ್ನುವ ವಿಷಯವನ್ನು ತಗೊಂಡಾಗ, ಈ ದಾನ ಮತ್ತು ಮಾರಾಟ ಮತ್ತು ಪರಿತ್ಯಾಗ, ದಾನ ಅಂದರೆ ಕೊಡೋದು, ಮಾರಾಟ ಅಂದ್ರೂ ಕೊಡೋದು, ದುಡ್ಡು ತಗೊಂಡು ಕೊಡೋದು, ಪರಿತ್ಯಾಗ ಅಂದರೆ ದಾನನೂ ಕೊಡೋ ಹಾಗಿಲ್ಲ, ದುಡ್ಡಿಂದಲೂ ಮಾರೋ ಹಾಗಿಲ್ಲ, ನಂಗೆ ಇದು ಬೇಡ ಅಂತ ಬಿಸಾಕೋದು. ಈ ಮೂರು ವಿಷಯಗಳಿಗೆ ರಾಮಾಯಣ ಮತ್ತು ಮಹಾಭಾರತ ಹೇರಳ ಉದಾಹರಣೆಗಳನ್ನು ಕೊಡುತ್ತೆ ನೋಡಿ, ಬೇಕಾದಷ್ಟು. ಹೆರಳೆಕಾಷ್ಟು ಉದಾಹರಣೆ ಅಲ್ಲ, ಹೇರಳ ಅಂದರೆ ಬಹಳಷ್ಟು. ಅದು ಹೇರಳ ಅಂದರೆ ಹೇರಳೆ ಹಣ್ಣಿಂದು ಉದಾಹರಣೆ ಅಂತ ತಿಳ್ಕೋಬೇಡಿ ನೋಡಿ. ಮರುತ್ ದೇವತೆಗಳು ಭರದ್ವಾಜನನ್ನ ಭರತ ಚಕ್ರವರ್ತಿಗೆ ದಾನ ಮಾಡಿದ್ದಾರೆ. ಮುಂದೆ ಆ ಭರದ್ವಾಜನೇ ಭೂಮನ್ಯು ಅನ್ನೋ ಹೆಸರಿನಿಂದ ಭರತ ವಂಶವನ್ನ ಬೆಳಗುತ್ತಾರೆ. ಒಮ್ಮೆ ಹರಿಶ್ಚಂದ್ರ ಒಂದು ಯಾಗ ಮಾಡುವಾಗ ಆ ಯಾಗಕ್ಕೆ ಒಂದು ಬಲಿ ಅಗತ್ಯವಿತ್ತು. ಇದೆಲ್ಲ ಇವತ್ತು ಹೇಳಿದ್ರೆ ತುಂಬ ಸಮಸ್ಯೆಗಳು, ಆದರೆ ಇರೋ ವಿಷಯವನ್ನು ತಿಳಿಸ್ಬೇಕಾಗತ್ತೆ. ಯಜ್ಞ ಪಶುವನ್ನು ಹುಡ್ಕೊಂಡು ಹೋದಾಗ ಆ ಪಶು ಒಂದ ಪರಿತ್ಯಾಗ ಆಗಿರಬೇಕು, ಒಂದ ಶ್ರದ್ಧೆಯಿಂದ ಯಾರಾದರೂ ದಾನ ಮಾಡಬೇಕು, ಇಲ್ಲ ಮಾರಾಟ ಮಾಡಬೇಕು. ಈ ಮೂರರಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು ಪಶು. ಇಲ್ಲದೆ ಸುಮ್ಮನೆ ಯಾವ್ದನ್ನು ಎಳ್ಕೊಂಡ್ಬಂದು ಯಜ್ಞ ಪಶುವನ್ನಾಗಿ ನಾವು ಕೊಡೋಕ್ಕಾಗಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಯಜ್ಞ ಪಶುವನ್ನು ಕೊಟ್ಟ ಮೇಲೆ ಮತ್ತೆ ಜೀವ ಕೊಡ್ತಾ ಇದ್ರು. ಆ ವಿಷಯವನ್ನು ಇಟ್ಟುಕೊಂಡು ನೀವು ಆಧರಿಸಿ ಅದನ್ನು ಮಾಡಬೇಕಾಗತ್ತೆ. ಜೀವ ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಜೀವ ತೆಗೆಯೋ ಅಧಿಕಾರವೂ ಯಾರಿಗೂ ಇಲ್ಲ. ಬಹಳ ಬಲಿ ಅನ್ನೋ ಶಬ್ದಕ್ಕೆ ತುಂಬ ಅಪೂರ್ವವಾಗಿರ್ತಕ್ಕಂಥ ಅರ್ಥವಿರೋದ್ರಿಂದ ಅದನ್ನು ನಾವು ಹಾಗೆ ಆ ಮಾತುಗಳನ್ನು ಸ್ವೀಕಾರ ಮಾಡೋದು ಕಷ್ಟ ಆಗತ್ತೆ.
ಪಾಪ ಆ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿರ್ತಾರೆ. ಅವನ ಹೆಸರು ಸುನಶ್ಯೇಪ ಅಂತ, ಅಲ್ಲ ರುಚಿಕ ಅಂತ ಆ ಮುನಿ ಹೆಸರು. ಅವನು ವಿಶ್ವಾಮಿತ್ರನ ತಂಗಿ ಗಂಡ ಅಂತ ಕಾಣಿಸುತ್ತೆ, ಸರಿಯಾಗಿ ನನಗೆ ಗೊತ್ತಿಲ್ಲ. ವಿಶ್ವಾಮಿತ್ರ ಋಷಿಯ ತಂಗಿ ಗಂಡ ಇರಬಹುದು ರುಚಿಕ ಮುನಿಗಳು. 3 ಜನ ಮಕ್ಕಳು ಅವರಿಗೆ. ಆ 3 ಜನ ಮಕ್ಕಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಯಜ್ಞ ಪಶುವನ್ನಾಗಿ ಕೊಡಬೇಕು ಅಂತ ಹರಿಶ್ಚಂದ್ರ ಕೇಳಿದಾಗ ಮೊದಲನೇ ಮಗ ಪಿತೃಕಾರ್ಯಕ್ಕಾಗಿ ಬೇಕು ಅಂತ ತಂದೆ ಅಪ್ಕೊಂಡು ಇಟ್ಕೊಂಡ್ಬಿಡ್ತಾನೆ. ಇವನಿರೋದೇ ನನ್ನ ಪಿತೃಕಾರ್ಯಕ್ಕೋಸ್ಕರ ಅಂತ ತಂದೆ ಇಟ್ಕೊಳ್ತಾನೆ. 3ನೇ ಮಗನ್ನ ನನಗೆ ಇವನು ಕಂಡ್ರೆ ಪ್ರಾಣ, ಯಾಕಂದ್ರೆ ನನ್ನ ಮುಖ ಇವನ ಮುಖ ಒಂದೇ ತರ ಇದೆ ಅಂತ 1000 ಜನ ಹೇಳ್ತಾರೆ, ಇವನು ಬಿಟ್ಟಿರೋಕ್ಕಾಗೋಲ್ಲ ನನಗೆ ಅಂತೇಳಿ ತಾಯಿ 3ನೇ ಮಗನ್ನ ಇಟ್ಕೋತಾನೆ. ಅಂದ್ರೆ ತಂದೆಗೂ ಬೇಕಿಲ್ಲ, ತಾಯಿಗೂ ಬೇಕಿಲ್ಲ, ಉಳಿದವ ಯಾರು ಮಧ್ಯದವ. ಮಧ್ಯ ಅಂದ್ರೆ ಬೇರೆ 2 ಅರ್ಥ. ಮತ್ತೆ ಮಧ್ಯ ಅಂದ್ರೆ ಇದೊಂದಿದೆ, ಅದು ತಂದೆಗೂ ಬೇಕಿಲ್ಲ, ತಾಯಿಗೂ ಬೇಕಿಲ್ಲ, ತಗೊಂಡೋರ್ ಜಗತ್ತಿಗೆ ಬೇಕಿಲ್ಲ, ಅದಕ್ಕೆ ಮಧ್ಯ ಅಂತ ಹೆಸರು. ಹೀಗೆ ಆ ಮಧ್ಯದಲ್ಲಿ ಉಳಿದ ಮಗ ಯಾರು ಗೊತ್ತಾ? ಶುನಶ್ಯೇಪ ಅಂತ. ರುಚಿಕ ಮನಿಯ 3 ಮಕ್ಕಳಲ್ಲಿ ಮಧ್ಯದವ ಶುನಶ್ಯೇಪ. ಆಗ ಅವನೇ ಹೇಳ್ತಾನೆ, ನನ್ನನ್ನು ಯಜ್ಞ ಪಶುವನ್ನಾಗಿ ಮಾರಿಬಿಡಿ. ಯಾಕೆ? ಸುಲಭ, ಅಟ್ಲ ತಂದೆಗೂ ಬೇಡ, ಅಟ್ಲ ತಾಯಿಗೂ ಬೇಡ. ಅದಕ್ಕೆ ನೋಡಿ, ಅವತ್ತಿಂದ ಒಂದು ಧರ್ಮಶಾಸ್ತ್ರದ ಮಾತಿದೆ, ತಂದೆಯ ಅಥವಾ ತಾಯಿಯ ವೈದಿಕ ಶ್ರಾದ್ದ ಆಚರಣೆ ಮಾಡುವನು ಮೊದಲನೇ ಮಗನಾಗಿರ್ಬೇಕು. ಆ ಮಗನ ಬೆನ್ನನ್ನು ಈ ಇಬ್ಬರು ಹಿಡ್ಕೊಳ್ಬೋದು, ಮುಟ್ಟಬಹುದು ಅಂತ ಅಷ್ಟೇ ಅರ್ಥ. ಅದೇನು ಮುಟ್ಟೋದು? ಕರೆಂಟ್ ಕೊಟ್ಟಂಗ ಅಷ್ಟೇ, ಬೇರೆ ಏನಿಲ್ಲ. ಕಡೆ ಮಗನೂ ಮಾಡಬಹುದು, ಆದರೆ ಮಧ್ಯದ ಮಗನಿಗೆ ಅಧಿಕಾರವಿಲ್ಲ ಅಂತ. ಯಾಕೆಂದ್ರೆ ಇದಕ್ಕೆ ಅವನು ಇಬ್ಬರಿಂದಲೂ ಪರಿತ್ಯಕ್ತ. ಇಂತಹವನನ್ನ ಶುನಶ್ಯೇಪನನ್ನ ರುಚಿಕ ಮುನಿ ಯಜ್ಞ ಪಶುವನ್ನಾಗಿ ಹರಿಶ್ಚಂದ್ರನಿಗೆ ಮಾರಿದಾನೆ. ಮುಂದೆ ಆ ಯಜ್ಞವೂ ಆಯಿತು, ಅವನು ಸಾಯಲಿಲ್ಲ. ಅವನ ಮೂಲಕ ಅನೇಕ ದೇವತೆಗಳು ಭೂಮಿಯಲ್ಲಿ ನಿಂತರು. ಅವನನ್ನು ಬಾಯಲ್ಲಿ ನುಡಿದಂತಹ ವಾಣಿಗಳೆಲ್ಲ ವೇದವಾಣಿಗಳಾಯಿತು. ಶುನಶ್ಯೇಪ ಋಷಿಯಾಗಿ ಬಿಟ್ಟ. ಯಾಕೆ ಅಂದರೆ ಅಲ್ಲಿ ಯಜ್ಞ ಪಶು ಅಂತ ನಿಮ್ಮ ಹಾಕಿ ತಗೊಂಡೋಗಿ ಚೆಂಡು ಹಾರಿಸೋದಲ್ಲ, ಚೆಂಡಿನ ಒಳಗೆ ಮಂತ್ರಗಳನ್ನು ಹಾರಿಸುವುದು. ಚೆಂಡು ಹಾರಿಸೋದು ಬೇರೆ, ಚೆಂಡಿನಲ್ಲಿ ಮಂತ್ರಗಳನ್ನು ಹಾರಿಸುವುದು. ಜಗತ್ತಿಗೆ ಕೊಡುವಂಥ ಯೋಗ್ಯತೆಯನ್ನು ರಾಜ ಹರಿಶ್ಚಂದ್ರ ಶುನಶ್ಯೇಪನಿಗೆ ದಯಪಾಲಿಸಿದ್ದಾನೆ ಅಂದರೆ ಅಂಥ ಬಲಿ ಶ್ರೇಷ್ಠವಾಗಿರ್ತಕ್ಕಂತಹ ಬಲಿ. ಇನ್ನು ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಸಗರ ಚಕ್ರವರ್ತಿ ಅವನ ಮಗನಾಗಿರ್ತಕ್ಕಂತಹ ಅಸಮಂಜಸ, ಅವನ ಹೆಸರು ಅಸಮಂಜಸ, ಅವನನ್ನು ಪರಿತ್ಯಾಗ ಮಾಡ್ತಾನೆ. ಬೇಕಿಲ್ಲ ನಡೆಯುತ್ತೆ, ಅವನ ಹೆಸರು ಅಸಮಂಜಸ. ಏನು ಅಸಮಂಜಸವಾಗಿ ನಡ್ಕೋತೀಯೋ ಮರಾಯ ಥೋ ಅಂತ ಬೈತೀವಿ ನೋಡಿ. ಅವನೇನು ಅಸಮಂಜಸವಾಗಿ ನಡ್ಕೊಂಡಿದ್ನೋ ತಂದೆ ಹತ್ರ, ಸಗರ ಚಕ್ರವರ್ತಿಯ ಮಗನೇ ಅವನು ಅಸಮಂಜಸ, ಅವನನ್ನು ಪರಿತ್ಯಾಗ ಮಾಡಿಬಿಟ್ಟ. ಹರಿಶ್ಚಂದ್ರ ತನ್ನ ಹೆಂಡತಿಯನ್ನ ಮಕ್ಕಳನ್ನ ಕಾಶಿ ಪಟ್ಟಣದಲ್ಲಿ ಮಾರಿದ ಕಥೆಯಂತೂ ಅದ್ಭುತವಾದ ಸೊಗಸಾದ ಕತೆ. ಸತ್ಯ ಹರಿಶ್ಚಂದ್ರ ಕಥೆ ನೀವೆಲ್ಲ ನೋಡಿದ್ದೀರಾ. ಅದನ್ನು ನೋಡಿಲ್ದಿದ್ರೆ ಈಗ ನೋಡಿದವರು ಕೂಗಾಡ್ಬೋದು. ಹಿಂದೆ ಅದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಪಂಡರಿಬಾಯಿ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ತನ್ನ ಮಗನನ್ನ ಮಾರಾಟ ಮಾಡ್ತಾನೆ, ತನ್ನ ಹೆಂಡತಿಯನ್ನು ಮಾರಾಟ ಮಾಡ್ತಾನೆ, ಕಡೆಗೆ ತನ್ನನ್ನೇ ಮಾರಾಟ ಮಾಡ್ಕೋತಾನೆ ರಾಜ ಹರಿಶ್ಚಂದ್ರ. ಇಲ್ಲಿ ಏನೊಂದು ಅರ್ಥ ಬಂದ್ಬಿಡುತ್ತೆ ಅಂದ್ರೆ, ಈ ಕೂಗಾಡವರಿಗೆ ನೋಡಿ, ತುಂಬ ಹಿಂದಿನ ಪ್ರಾಚೀನರು ಪುರುಷ ಪ್ರಧಾನವಾದ ರಾಷ್ಟ್ರದವರು. ಪುರುಷ ಪ್ರಧಾನ ಅಂದ್ರೆ ಹೆಣ್ಣಿಗೆ ಬೆಲೆನೇ ಇಲ್ಲ, ಬರೀ ಗಂಡು. ಪುರುಷ ಪ್ರಧಾನ ಆಗಿರೋದ್ರಿಂದ ಈ ಹೆಣ್ಣುಗಳನ್ನ ಸಮಾಜದ ಭೋಗದ ವಸ್ತುಗಳಂತ ಬಗೆದು ದಾನ ಮಾಡೋದು, ಅವ್ರನ್ನೆಲ್ಲ ವಿಕ್ರಯ ಮಾಡೋದು, ಇಂಥದ್ದೆಲ್ಲ ಮಾಡಿದ್ದಾರೆ. ಇದು ಸ್ತ್ರೀ ಜಾತಿಗೆ ಅಪಮಾನ ಅಂತ ನಾವು ಕೂಗಾಡ್ತೇವಲ್ಲ, ಅದೇನಷ್ಟು ಉಚಿತವಾದ ವಿಷಯವೇನಲ್ಲ. ಯಾಕೆಂದ್ರೆ ತುಂಬ ಹಿಂದೆ ತನ್ನನ್ನೇ ತಾನು ದಾನ ಮಾಡಿಕೊಂಡಿರ್ತಕ್ಕಂಥ ಅನೇಕ ಗಂಡಸರು, ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಪುತ್ರನ ಮಾರಾಟಕ್ಕೆ ಪೂರ್ಣ ಅನುಮತಿಯನ್ನ ನೀಡಿರೋ ಧರ್ಮಶಾಸ್ತ್ರ ಕನ್ಯೆಯ ಮಾರಾಟವನ್ನು ಮಾತ್ರ ಬಲವಾಗಿ ಖಂಡಿಸುತ್ತದೆ. ಇದು ತಿಳ್ಕೋಬೇಕು ನೀವು. ಪುತ್ರನನ್ನ ವಿಕ್ರಯ ಮಾಡಬಹುದು ಅಂತ ಧರ್ಮಶಾಸ್ತ್ರ ಹೇಳಿದೆ. ಯಾರೋ ಒಬ್ಬರಿಗೆ ಒಂದು 5 ಲಕ್ಷ ರೂಪಾಯಿಗೆ ಕೊಡ್ತಾರೋ ಅವ್ರಿಗೆ ಮಕ್ಕಳಾಗಿಲ್ಲ, ಇವ್ರ ಮಗುವನ್ನ ಮಾರಾಟ ಮಾಡಬಹುದು.
ಆದರೆ ಧರ್ಮಶಾಸ್ತ್ರದಲ್ಲಿ 5 ಅಲ್ಲ, ಅಂಥವು 5 ಲಕ್ಷ ತಂದು ಮೇಲೆ 500 ಕೋಟಿ ತಂದರೂ ಹೆಣ್ಣು ಮಗುವನ್ನ ಮಾರುವಂತಿಲ್ಲ ಅಂತ ಧರ್ಮಶಾಸ್ತ್ರದಲ್ಲಿ. ಪಾಪ ಹೆಣ್ಣಿಗೆ ರಕ್ಷಣೆ ಕೊಟ್ಟಿಲ್ವಾ? ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಯಾರಿಗೂ ಬಂದಿಲ್ವಾ? ಧರ್ಮಶಾಸ್ತ್ರ ತಪ್ಪು ಕೆಟ್ಟದು ಅಂತ ಕೂಗೋದ್ರಲ್ಲೇ ಕಾಲ ಕಳೆಯೋದ್ರ ಬದಲು ಧರ್ಮಶಾಸ್ತ್ರದಲ್ಲಿ ಹೆಣ್ಣಿನ ರಕ್ಷಣೆಗಾಗಿ ಅನೇಕ ವಿಷಯಗಳನ್ನು ಕೂಡ ಅಲ್ಲಿ ಪಾಯಿಂಟ್ ಇಟ್ಟಿದ್ದಾರೆ. ಏನ್ ಗೊತ್ತಾ? ಹೇಳದೆ ಕೇಳದೆ ನಿನ್ನ ಕನ್ಯೆಯನ್ನ ಸಿಕ್ಕವನಿಗೆ ದಾನ ಮಾಡಬೇಡ, ಮೂರ್ಖನವನಾದವನಿಗೆ ದಾನ ಮಾಡಬೇಡ, ನೋಡು ಆಲೋಚನೆ ಮಾಡಿ ದಾನ ಮಾಡು, ಕನ್ಯಾದಾನ ಮಾಡುವಲ್ಲಿ ಬಹಳ ಜಾಗೃತ ವಹಿಸಬೇಕು. ಹಾಗೆ ನಿನ್ನ ಮಗ ಯಾರಿಗಾದ್ರೂ ಬೇಕಾದ್ರೆ ಮಾರಾಟ ಮಾಡು, ಅದ್ರ ಮಗಳನ್ನು ಮಾರಾಟ ಮಾಡಬೇಡ. ಇದೆಲ್ಲ ತಪ್ಪು. ಏನ್ರಿ ಮಗನ್ ಮಾರಾಟ ಮಾಡೋದು? ಅಲ್ರಿ, ಮಗನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಇಲ್ವಾ ಇವತ್ತು? ಅನೇಕ ಸಂಸ್ಥೆಗಳಿಗೆ ಹೋಗಿ ಯಾರದ್ದೋ ಶೋಣಿತವನ್ನ, ಯಾರದ್ದೋ ಶುಕ್ರವನ್ನ ತೆಗೆದುಕೊಂಡೋಗಿ ಜಾಡಿಯಲ್ಲಿಟ್ಟು ಅಲ್ಲಿ ಬೆಳೆಸಿ ಕೊಡುವಂಥ ತಾಯಿಗೆ ಸರೋಗಿಸಿ ಮಾತಾ ಅಂತಿಟ್ಟು ಅವಳಿಗೆ ದುಡ್ಡು ಯಾರಿಗೂ ಗೊತ್ತಿಲ್ಲದಂಗೆ ದುಡ್ಡು ಕೊಟ್ಟು ಅವಳ ಹೆಸರು ಇವ್ರಿಗೆ ಗೊತ್ತಿರ್ಕೊಡ್ದು, ಇವಳ ಹೆಸರು ಅವ್ರಿಗೆ ಗೊತ್ತಿರ್ಕೊಡ್ದು. ಇಂಥದ್ದೇ ಕಣ್ರಿ ಇವೆಲ್ಲ. ಇದನ್ನ ತಪ್ಪು ಅಂತ ಹೇಳಕ್ಕಾಗುತ್ತ? ಇದು ಮಾರಾಟ ತಾನೆ. ಇವೆಲ್ಲ ಕೂಡ ಶಾಸ್ತ್ರೀಯವಾಗಿದ್ದದ್ದೇ ವಿನಃ ಅಶಾಸ್ತ್ರೀಯವಾಗಿ ಬಂದಿರತಕ್ಕಂಥ ವಿಚಾರಗಳು ಏನೂ ಆಗಿರಲಿಲ್ಲ. ಎಲ್ಲವೂ ಕೂಡ ಧರ್ಮಶಾಸ್ತ್ರದಲ್ಲಿ ಮೊದಲೇ ಇತ್ತು. ನಾನು ಶುಶ್ರುಮ ಜಾತ್ರೆ ತತ್ ಪೂರ್ವೇಶ್ವಪಿ ಚ ಜನ್ಮಸು ಶುಲ್ಕ ಸಂಜ್ಞೇನ ಮೂಲ್ಯೇನ ಛನ್ನಂ ದುಹಿತು ವಿಕ್ರಯಂ. ನಾನು ಶುಶ್ರಮ ಜಾತ್ರೆ ತತ್ಪೂರ್ವೇಶ್ವಪಿ ಚ ಜನ್ಮಸು ಶುಲ್ಕ ಸಂಜ್ಞೇನ ಮೂಲೇನ ಛನ್ನಂ ದುಹಿತೃ ವಿಕ್ರಯಂ ಅಂತ ಹೇಳಿ. ಏನ್ ಹಾಗಾದ್ರೆ? ಕನ್ಯಾ ಶುಲ್ಕ ಪಡೆದು ಕನ್ಯೆಯನ್ನ ಮದುವೆ ಮಾಡಿಕೊಳ್ಳುವುದು ಪ್ರಾಚೀನರಲ್ಲಿ ನಾವು ಎಂದೂ ಕೇಳಿಲ್ಲ. ಇದು ಕನ್ಯಾ ಮಾರಾಟವಾಗುತ್ತಂತೆ. ಏನ್ರಿ ಇದು? ಕನ್ಯಾ ಶುಲ್ಕ ಅಂದ್ರೆ ದುಡ್ಡು. ಕನ್ಯಾ ಶುಲ್ಕವನ್ನ ಪಡ್ಕೊಂಡು ಕನ್ಯೆಯನ್ನು ಮದುವೆ ಮಾಡಿಕೊಳ್ಳೋದು ಪ್ರಾಚೀನರಲ್ಲಿ ನಾವು ಎಲ್ಲೂ ಕೇಳಿಲ್ಲ, ಹಿಂದಿನ ವಿಷಯದಲ್ಲಿ ಕೇಳಿಲ್ಲ. ಇದೂ ಕೂಡ ಒಂದು ರೀತಿಯ ಕನ್ಯಾ ಮಾರಾಟವೇ ಆಗತ್ತೆ ಅಲ್ವಾ? ಕನ್ಯಾದಾನದಲ್ಲಿ ಒಂದು ವಿಷಯ ಅತ್ಯಂತ ಮಹತ್ವದ್ದು. ಕನ್ಯಾ ದಹನ ಆಗಬಾರದು ಅಂತಿದ್ರೆ ಕನ್ಯಾದಾನದಲ್ಲಿ ಹೆಣ್ಣಿನ ಹಿತರಕ್ಷಣೆ ತುಂಬಾ ಮುಖ್ಯವಾಗಿರ್ತಕ್ಕಂಥ. ಕನ್ಯಾದಾನವನ್ನ ಧರ್ಮಶಾಸ್ತ್ರ ಬಹಳವಾಗಿ ಪ್ರೋತ್ಸಾಹಿಸಿದ್ರೂ ಕೂಡ ಅನೇಕ ಉತ್ತಮ ನಿಯಮಗಳನ್ನ ವಿಧಿಸಿಬಿಟ್ಟು ಹೆಣ್ಣಿನ ಹಿತ ಸಂರಕ್ಷಣೆಯಾಗುವಂತೆ ಪ್ರಾಚೀನರು ಅಂದ್ರೆ ನಮ್ಮ ಹಿಂದಿನವರು ಬಹಳ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ನೋಡಿ, ಏನ್ ಗೊತ್ತಾ? ಅಪ್ರಾಪ್ತ ಆಗಿರುವಾಗ ಮಗಳು ಅಂದ್ರೆ ಇನ್ನು ವಯಸ್ಸು ಪ್ರಾಪ್ತಿ ಆಗಿಲ್ಲ, ಪಾಪ ಸಣ್ಣ ಹುಡುಗಿ, ಅಂಥ ಮಗಳನ್ನ ತಂದೆ ತಾಯಿಗಳು ಏನ್ ಮಾಡಬೇಕು? ಯೋಗ್ಯನಾಗಿರ್ತಕ್ಕಂಥ ವರನನ್ನ ಹುಡುಕಿ ಅವನಿಗೆ ದಾನ ಮಾಡಬೇಕಂತ. ಜೊತೆಗಾಗಿ ಅಗ್ನಿ ಸಾಕ್ಷಿಯಾಗಿ ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ ಅಂತ ವರನಿಂದ ಪ್ರತಿಜ್ಞೆ ಮಾಡಿಸ್ಕೋಬೇಕಂತ. ಏನ್ ಹಾಗಂದ್ರೆ ಧರ್ಮದಿಂದ, ಅರ್ಥದಿಂದ, ದುಡ್ಡಿನಿಂದ, ಕಾಮದಿಂದ ಅಂದ್ರೆ ಪ್ರಜೆಗಳ ಸೃಷ್ಟಿಯ ವಿಚಾರದಿಂದ ನ ಅತಿಚರಾಮಿ, ಚರಾಮಿಯಿಂದ ಚಲಿಸುತ್ತೇನೆ, ನಿನ್ನನ್ನು ನಿನ್ನ ವಿರುದ್ಧವಾಗಿ ನಾನು ಚಲಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿಸ್ಕೋತಾ ಇದ್ವಿ. ಆ ಪ್ರತಿಜ್ಞೆಯನ್ನ ರೆಕಾರ್ಡ್ ಮಾಡಿಸ್ತಾ ಇದ್ರು. ಎಲ್ಲಿ? ಮೊಬೈಲಲ್ಲ, ಮಾಬೈಲ್ ಅಂದ್ರೆ ಆಕಾಶದಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ದಂಪತ್ಯೋ ಸಹಾಧಿಕಾರ ಅಂತ ಒಂದು ಶ್ಲೋಕದಲ್ಲಿ ನುಡಿ ಇದೆ. ಎಲ್ಲ ಧರ್ಮ ಕಾರ್ಯಗಳಲ್ಲಿಯೂ ಕೂಡ ಪತಿ ತನ್ನೊಂದಿಗೆ ಸಮಾನ ಅಧಿಕಾರವನ್ನು ಸತಿಗೆ ಕೊಡಬೇಕಾಗತ್ತೆ. ಮನೆಯಲ್ಲಿ ಅವಳನ್ನ ಎಲ್ಲರೂ ಪ್ರೀತಿ ಆದರಗಳಿಂದ ನೋಡ್ಕೋಬೇಕಾಗತ್ತೆ. ಇದನ್ನು ಹೇಳಿದವರು ಯಾರು? ಮನು ಹೇಳುತ್ತಾರೆ. ಮನು ಹೇಳುದು ಪಿತೃಭಿಹಿ
ಭ್ರಾತೃಭಿಃ ಶ್ಚೈತಾಃ ಪತಿಭಿಃ ದೇವೈಸ್ತತಾ ಪೂಜ್ಯಾ ಭೂಷಯಿತವ್ಯಾಶ್ಚ ಬಹುಕಲ್ಯಾಣವೀಪ್ಲುಭಿಃ ಪಿತೃಭಿರ್ಭ್ರಾತೃಭಿಶ್ಚೈತಾಃ ಪತಿಭಿರ್ದೇವೈಸ್ತತಾ ಪೂಜ್ಯಾ ಭೂಷಯಿತವ್ಯಾಶ್ಚ ಬಹುಕಲ್ಯಾಣವೀಪ್ಸುಭಿಃ. ಅವಳ ಹೆಸರು ಗೃಹದೀಪ್ತಿ ಅಂತೆ. ಕೆಲವು ದೀಪ್ತಿ ಅಂತ ಇಟ್ಕೊಂಡಿರ್ತಾರೆ, ಅದು ಯಾರ ದೀಪ್ತಿಗೋ ಯಾರಿಗೆ ದೀಪ್ತಿಗೋ ಗೊತ್ತಿಲ್ಲ. ದೀಪ್ತಿ ಅಂದ್ರೆ ಬೆಳಕು ಅಂತ ಅಷ್ಟೇ ಅರ್ಥ. ಗೃಹಕ್ಕೆ ದೀಪ್ತಿ, ಮನೆಗೆ ಬೆಳಕು. ಹಾಗೆ ಅನ್ನಿಸ್ಕೊಂಡಿರೋ ಹೆಣ್ಣು ಮಕ್ಕಳು ಮನೆಯಲ್ಲಿ ಕಣ್ಣೀರು ಹಾಕಿದ್ರೆ ಆ ಮನೆ ಬೇಗನೆ ಸರ್ವನಾಶವನ್ನ ಹೊಂದುತ್ತೆ ಅಂತ ಹೇಳಿ ಮನು ಎಚ್ಚರಿಕೆಯ ಗಂಟೆಯನ್ನು ನುಡಿಸುತ್ತಾನೆ. ಜಾಗ್ರತೆ, ಇಂತಹ ಮನೆ ನಾಶವಾಗಬಾರದು ಅಂತಿದ್ರೆ ಆ ಗೃಹ ದೀಪ್ತಿ ಅನ್ನಿಸ್ಕೊಂಡಿರೋ ಅವಳು ಕಣ್ಣೀರನ್ನು ಹಾಕುವ ಹಾಗಿದೆ. ಶೋಚಂತಿ ಜಾಮಯೋ ಯತ್ರ ವಿನಶ್ಯತ್ಯಾಶು ತತ್ಕುಲಂ ಜಾಮಯೋ ಯಾನಿ ಗೇಹಾನಿ ಶಪಂತ್ಯ ಪ್ರತಿಪೂಜಿತಾಃ ತಾನಿ ಕೃತ್ಯಾ ಹತಾನೀವ ವಿನಶ್ಯಂತಿ ಸಮಂತತಃ. ಕನ್ಯೆ ಪ್ರಾಯಕ್ಕೆ ಬರೋವರೆಗೂ, ಅವಳು ಪ್ರಾಯಕ್ಕೆ ಬರೋ ತನಕ ಯೋಗ್ಯವರ ಸಿಗದೇ ಇದ್ರೆ ಮುಂದೆ ಅವಳಿಗೆ ಬೇಕಾಗಿರ್ತಕ್ಕಂತಹ, ತನಗೆ ಬೇಕಾಗಿರ್ತಕ್ಕಂಥ ವರನನ್ನು ಆರಿಸಿಕೊಳ್ಳುವ ಅಧಿಕಾರ ಅವಳಿಗೆ ಬರ್ತದೆ. ಈಗ ಸಮಸ್ಯೆ ಪರಿಹಾರ ಆಗೋಯ್ತು ಅಂತ ಕಾಣ್ತದೆ. ತುಂಬ ಹಿಂದೆ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡ್ತಾ ಇದ್ರಿಂದ, ಅಪ್ರಾಪ್ತ ವಯಸ್ಕಿಯ ಹುಡುಗಿಗೆ ಮದುವೆ ಮಾಡ್ತಾ ಇದ್ದಿದ್ರಿಂದ ಯೋಗ್ಯನಾದ ವರನನ್ನು ಹುಡುಕುವ ಎಲ್ಲ ಜವಾಬ್ದಾರಿ ಅವರ ತಂದೆ ತಾಯಿಯ ಮೇಲೆ ಇದೆ. ಅಲ್ಲೇನಾದರೂ ಎಡವಟ್ಟಾದ್ರೆ ಹುಡುಗಿದಲ್ಲ, ಹುಡುಗನ ತಂದೆ ತಾಯಿಗೆ ಬರುತ್ತೆ. ಅದನ್ನು ಅವ್ರು ಮಾಡೋ ಹಾಗಿಲ್ಲ. ಇಲ್ಲಿ ಧರ್ಮಶಾಸ್ತ್ರ ಏನು ಹೇಳ್ತಾ ಇದೆ? ಶೋಚಂತಿ ಜಾಮಯೋ ಯತ್ರ ವಿನಶ್ಯತ್ಯಾಂ ಸತ್ಕಂ ಜಾಮಯೋ ಯಾನಿ ಹಾನಿ ಶಪಂತ್ಯ ಪ್ರತಿಪೂಜಿತಾಃ. ಯಾವ ಕನ್ಯೆ ತಾನು ಅಪ್ರಾಪ್ತ ವಯಸ್ಕಳಾಗಿರುವಾಗ ಯೋಗ್ಯವರ ಸಿಗಲಿಲ್ಲವೋ ಅವಳ ಒಳ್ಳೆ ಅಂದ್ರೆ ಸರಿಯಾದ ವಯಸ್ಸು ಬರೋ ತನಕ ಬಂದ ಮೇಲೆ ಹುಡುಗನನ್ನ ಆರಿಸಿಕೊಳ್ಳೋ ಅಧಿಕಾರ ಅವಳಿಗೆ ಇದೆ. ಈಗ ಅವಳೇನಾದರೂ ಹುಡುಗನ್ನ ಆರಿಸಿಕೊಂಡು ಅವ್ಯವಸ್ಥೆ, ಅಲ್ಲಿ ಸರಿಯಾದ ಹುಡುಗ ಅಂತ ಹೇಳಿದ್ದಾರೆ ಪುನಃ, ಅಲ್ಲೇನಾದರೂ ಅವ್ಯವಸ್ಥೆಯಾಗಿ ಅವಳು ಹುಡುಗನ ಆರಿಸ್ಕೊಂಡ್ಲು ಅಂದ್ರೆ ಆ ಸಮಸ್ಯೆಗೆ ಕಾರಣ ತಂದೆ ತಾಯಿಗಳಲ್ಲ, ಅವಳೇ. ಸರಿಯಾದ ವರನು ಸಿಗದಿದ್ದ ಪಕ್ಷದಲ್ಲಿ ಅವಳು ಸಾಯೋ ತನಕಲು ಮರಣ ಪರ್ಯಂತ ತಂದೆಯ ಮನೆಯಲ್ಲೇ ಇರಬೇಕು. ಏನೆಲ್ಲ ಹಿಂಸೆಗಳ್ರಿ ಹೆಣ್ಣಿಗೆ. ಬೇಡಿ ಹಿಂಸೆ ಬೇಡವಾ, ಹೊರಗೆ ಬಂದ್ಬೋಣ ಮನೆಯಿಂದ. ಎಷ್ಟೋ ತನಕ ಹೊರಗೆ ಬರ್ಬೋದು? ರಾತ್ರಿ 12-1 ಗಂಟೆ 2 ತನಕ. ಹೊರಗೆ ಬಂದ ಮೇಲೆ ಯಾರ ಜೊತೆ ಎಲ್ಲ ಇರಬೇಕಾಗತ್ತೆ ನಾವುಗಳು ಎನ್ನುವುದು ನಮಗೆ ಗೊತ್ತಿದ್ದರೆ, ಹೊರಗೆ ಬಂದಾಗ ಒಬ್ಬರೋ ಇಬ್ಬರು ಒಂದು ಹಣ್ಣನ್ನು ತಿನ್ನಲು ಜಗಳಾಡಕ್ಕೆ ಶುರು ಮಾಡಿದ್ರೆ ಹಣ್ಣಿನ ಕತೆ ಏನ್ರಿ? ಏನು ಹಣ್ಣು ಹೆಣ್ಣು ಹೊಂದ ಅಲ್ಲ ಅಂತ ಹೊರಗೆ ಬಂದು ನೋಡಿ ಮುಂದಿನ ಹಣೆ ಬರ ಏನಂತ ಗೊತ್ತಿದೆ. ತುಂಬ ಕಷ್ಟ ಇದೆ. ಎಷ್ಟೇ ಅಧಿಕಾರವಿರಲಿ, ಏನೇ ಆ ಸಂಪತ್ತಿರಲಿ, ಏನೇ ಅಂದಾಚಂದವಿರಲಿ, ಧೈರ್ಯವಾಗಿ ನೀನೊಬ್ಬಳೆ ನಾನೊಬ್ಬಳೆ ನಡೆಯಲು ಸಾಧ್ಯವಾಗದಂತಹ ಕಾಲ ಅವತ್ತಿಂದ ಇವತ್ತಂತೂ ಜಾಸ್ತಿ ಹೆಚ್ಚಿಗೆ, ತುಂಬ ಘನಘೋರ. ಎಲ್ಲದಲ್ಲೂ ನನಗೆ ಗಂಡಸು ಸಮಾನಳು ಅಂತ ನಾನು ಬೀಗುವ ಹಾಗೆ ಇಲ್ಲ. ಬೀಗಿದರೆ ಅವರು ಬಿಗಿದ ಬಂಧನಗಳಲ್ಲಿ ನಮ್ಮನ್ನು ಹಿಸುಗಿ ಹಾಕುವುದರಲ್ಲಿ ಬಿಡುವುದೇ ಇಲ್ಲ. ಗಂಡು ಗಂಡೆ, ಹೆಣ್ಣು ಹೆಣ್ಣು. ಹಾಗಾಗಿ ಅವಳ ಮರಣ ಪರ್ಯಂತ, ಅವಳ ಸಾಯುವ ತನಕಲೂ ಒಂದು ಯೋಗ್ಯವರ ಸಿಗದೇ ಇದ್ರೆ ತಂದೆ ತಾಯಿ ಮನೆಯನ್ನು ಬಿಟ್ಟು ಹೋಗಬಾರ್ದು, ಅವಳಲ್ಲೇ ಇರಬೇಕಾಗುತ್ತೆ. ನಮ್ಮತ್ತಿಗೆ ಇನ್ನೂ ಮದುವೆ ಆಗಿಲ್ಲ, ಮನೇಲೇ ಬಿಟ್ಟಿದ್ದಾರೆ, ಯೋಗ್ಯವಾದ ವರ ಸಿಕ್ಕಿದೆ. ಯೋಗ್ಯವಾದ ವರ ಅಂದ್ರೆ ಏನು ಅವಳನ್ನೇ ಕೇಳಿ ಹೇಳ್ತಾಳೆ. ಯಾಕಂದ್ರೆ ಅವಳು ಏನು ಯೋಗ್ಯ ಅಂತ ಇಷ್ಟಪಡ್ಕೊಂಡು ಕೂತಿದ್ದವಳ ನಮಗೇನು ಗೊತ್ತು. ಅದು ಅಯೋಗ್ಯವಾದದ್ದು ಆದರೂ ಆಗಲಿ ಅವರಪ್ಪ ಯೋಗ್ಯ ಎಂದು ಭಾವಿಸದೆ
ಅದನ್ನು ಮನೆಯಿಂದ ದಬ್ಬದೇ ಇದ್ರೆ ಅದಿನ್ನೂ ಅಯೋಗ್ಯವಾಗಿ ಅಲ್ಲೇ ಕುತ್ಕೊಂಡಿರುತ್ತೆ ವಿನಃ ಯೋಗ್ಯವಾದ ರೀತಿಯಲ್ಲಿ ಎಂದು ಮನೆ ಬಿಟ್ಟು ಹೋಗೋಕೆ ಆಗೋಲ್ಲ. ಇಂಥ ಅಯೋಗ್ಯನಿಗೆ ಹಾಗಂತ ಹೇಳಿ ಮಗಳನ್ನು ಹೊರಗಾಕ್ಬೇಕು ಅಂತ ತಿಳ್ಕೊಂಡು ಅಯೋಗ್ಯನಾದವನಿಗೆ ಮಗಳನ್ನು ಕೊಡಕೂಡದು ಅಂತ ಹೇಳಿದ್ಯಾರು? ಮನು. ಕಾಮ ಮಾಮರಣಾತ್ ತಿಷ್ಟೇತ್ ಗೃಹೇ ಕನ್ಯರ್ತುಮತ್ಯಪಿ ನ ಚೈವೈನಾಂ ಪ್ರಯಚ್ಛೇತ್ತು ಗುಣಹೀನಾಯ ಕರ್ಹಿಚಿತ್. ಅದನ್ನೇ ಸಂಸ್ಕೃತದಲ್ಲಿ ಹೇಳಿದ್ವಿ. ಮದುವೆ ಆಗಿಲ್ಲ ಅಂತ ತಿಳ್ಕೊಂಡು ಇವಳಿಗೆ ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಕನ್ಯೆಯ ತಂದೆ ಇದನ್ನು ಮಾಡಿಕೊಡ್ದು. ಏನ್ ಮಾಡಿಕೊಡ್ದು? ಕಾಮ ಮಾಮರಣಾತ್ ತಿಷ್ಟೇತ್ ಗೃಹೇ ಕನ್ಯರ್ತು ಮತ್ಯಪಿ ನ ಚೈವೈನಾಂ ಪ್ರಯಚ್ಛೇತ್ತು ಗುಣಹೀನಾಯ ಕರ್ಹಿಚಿತ್. ಗುಣಹೀನನಾದವನಿಗೆ ಅಪ್ಪಿ ತಪ್ಪಿ ನಿನ್ನ ಮಗಳನ್ನು ಕೊಡ್ಕೂಡ್ದು, ಜಾಗ್ರತೆ. ಇದನ್ನ ಮನು ಹೇಳಿದ ಮಾತು. ಮಹಾಭಾರತದಲ್ಲಿ ಒಂದು ವಿಷಯ ಉಲ್ಲೇಖ ಆಗಿದೆ. ಅಲ್ಲಿ ಕುಣಿಗರ್ಗ ಅಂತ ಒಬ್ಬ ಇದ್ದ. ಅವನ ಹೆಸರೇನು? ಕುಣಿಗರ್ಗ. ಆ ಕುಣಿಗರ್ಗನ ಮಗಳು ಇಂಥದೊಂದು ತೀರ್ಮಾನ ತಗೊಂಡಿದ್ದು. ಕನ್ಯಾದಾನ ಮಾಡಬೇಕು ಅಂತ ತನ್ನ ಮಗಳನ್ನ ಕರ್ಕೊಂಡು ಕುಣಿಗರ್ಗ ಹೊರಡ್ತಾ ಇದ್ದ. ಯೋಗ್ಯ ವರ ಸಿಗಲಿಲ್ಲ ಅಂತ ಕನ್ಯೆ ನಿರಾಕರಿಸಕ್ ಶುರು ಮಾಡಿಬಿಟ್ಟಿದ್ಲು. ಯಾಕೆ ಅಂದ್ರೆ ಅವಳು ವರನ್ ಹುಡುಕಕ್ ಶುರು ಮಾಡಿದಾಗ ಅವಳು ಸಣ್ಣವಳಿದ್ಲು. ವಾರ ಆಯಿತು, ವಾರ 2 ವಾರ ಆಯಿತು, 2 ವಾರ 3 ವಾರ ಆಯಿತು, 3 ವಾರ 4 ವಾರ ಆಯಿತು, 4 ವಾರಕ್ಕೆ ವರ ಮಾಸ ಆದ. ಹುಡ್ಕೊಂಡೋದು. ವರ 1 ಮಾಸ ಆದ, ವರ 2 ಮಾಸ ಆದ, ವರ 3 ಮಾಸ ಆದ, ವರ 4 ಮಾಸ ಆದ, ವಧು 18 ವರ್ಷದ ಮಾಂಸ ಆದ. ಹೀಗೆ ವಯಸ್ಸಾಗ್ತಾ ಹೋಗ್ತಾ ಇವಳು ಅಲ್ಲೇ ನನಗೆ ಯೋಗ್ಯನಾದ ವರ ಸಿಗಲಿಲ್ಲ. ಏನು ಯೋಗ್ಯನಾದ ವರ? ರೀ, ನಾನು ದುಡಿಯುತ್ತಿರೋದು ಎಷ್ಟು? 50,000 ರೂಪಾಯಿ. ನೀವು ನೋಡ್ಕೊಂಬರೋ ಹುಡುಗರೆಲ್ಲ ದುಡಿಯೋದು ಎಷ್ಟು? ಅವರು 50,000 ರೂಪಾಯಿನೇ. ಏನು ಉಪಯೋಗ ಬಂತು? ಮತ್ತೆ ಇನ್ನೆಷ್ಟು? ಕಡೆ ಪಕ್ಷ ಅವನು 1 ಲಕ್ಷ ದುಡಿಬೇಕು. ಇನ್ಯಾವುದು ನೋಡ್ಕೊಬಂದು 1 ಲಕ್ಷ ದುಡಿತಾನಮ್ಮ, ಮದುವೆ ಮಾಡ್ಕೊತೀಯ? ತೋರಿಸಿ ಒಂದು ಫೋಟೋನ ನೋಡಿದ್ರು. ಈ ಮಚ್ಚೆ ಇದೆಯಲ್ಲ, ಅದು ಆಪರೇಷನ್ ಮಾಡಿಸ್ಕೊಂಡು. ಮಚ್ಚೆನ ಆಪರೇಷನ್ ಮಾಡ್ಸೋಕ್ಕಾಗುತ್ತಾ? ಸರಿ, ಅವ್ನು ಮಾಡಿಸ್ಕೊಳಕ್ಕೆ ಇಷ್ಟಪಡಲಿಲ್ಲ. ಇನ್ನೊಬ್ಬನು ನೋಡ್ಕೊಂಬಂದ್ರೆ ಇವನೆಷ್ಟು ದುಡಿತಾನೆ? ಇವನು 5 ಲಕ್ಷ ದುಡಿತಾನೆ, ಅವನಕ್ಕಿಂತ ಜಾಸ್ತಿ ದುಡಿತಾನೆ. ತೋರ್ಸ್ಕೊಂಡು ಫೋಟೋ ತೋರಿಸಿದ್ರು. ಇವನು ಮೀಸೆ ಯಾಕೋ ಕೆಳಗೆ ಬಂದಿದೆ, ಇದು ಮೇಲೆ ಹೋಗಿದ್ದೆ ಚೆನ್ನಾಗಿ. ಹೀಗೆ ಯೋಗ್ಯನಾದ ವರನ ಶಬ್ದಕ್ಕೆ ಅರ್ಥ ಇದಲ್ಲಪ್ಪ. ಕೂಲಿ ಮಾಡಿದ ಆದರೂ ಸಹಿತವಾಗಿ ಮಾನವನಿಗೆ ಆದ್ರಿಂದ ತನ್ನ ಹೆಂಡತಿಯನ್ನ ಕಾಪಾಡಿಕೊಂಡು ಹೋಗ್ಬೇಕು ಅಂತ ಗಂಡಸಿಗೆ ಯೋಗ್ಯನಾದ ವರ ಅಂತ ಹೇಳ್ತಾರೆ. ಅಪ್ಪಿ ತಪ್ಪಿ ಯಾವಳೆ ಎಷ್ಟು ಚಂದ ಇದ್ರು, ತಾನು ಮಾತು ಕೊಟ್ಟು ಬಂದಂತ ಹೆಂಡತಿ ವಯಸ್ಸಾದವಳು ಆದರೂ ಕೂಡ ಅವಳನ್ನ ಕೈ ಬಿಡದೆ ಅವಳನ್ನೇ ಮುದ್ದಾಡುತ್ತಾ, ಅವಳನ್ನೇ ರಮಿಸುತ್ತಾ, ಅವಳ ಜೊತೆಯೇ ಬಿದ್ದಿರ್ತಕ್ಕಂಥ ಗಂಡನಿಗೆ ಯೋಗ್ಯನಾದ ವರ ಅಂತ ಹೇಳ್ತಾರೆ. ಯಾರೇ ಬಂದು ಹಿಂಗೆ ನೋಡ ಚೆನ್ನಾಗಿದೆ ಅಯೋಗ್ಯ, ಅವನ ಅಯೋಗ್ಯನಾದವರ. ಇಂಥ ಕುಣಿಗರ್ಗನ ಮಗಳ ಕತೆ ಹೀಗಾಯ್ತು ಅಲ್ವಾ? ಅವಳಿಗೆ ವೃದ್ಧ ಕನ್ಯೆ ಅಂತ ಮಹಾಭಾರತದಲ್ಲಿ ಹೆಸರು. ಅವಳ ಹೆಸರು ವೃದ್ಧ ಕನ್ಯೆ, ವಯಸ್ಸಾಗಿರ್ತಕ್ಕಂಥ ಕನ್ಯೆ ಅವಳು. ಇಲ್ಲಿ ಇನ್ನೊಂದು ವಿಚಿತ್ರ ಇದೆ ನೋಡಿ. ವಸಿಷ್ಠ ಸ್ಮೃತಿ ಹೇಳುತ್ತೆ, ಅದ್ಭುತವಾಗಿರ್ತಕ್ಕಂಥ ವಿಚಾರ. ಪ್ರಾಯಬದ್ಧಳಾಗಿರ್ತಕ್ಕಂಥ ಕನ್ಯೆ ಅಂದ್ರೆ ಯೌವನಕ್ಕೆ ಬಂದಿರ್ತಕ್ಕಂಥ ಕನ್ಯೆ ಬಲಾತ್ಕಾರ ಆಗಿಬಿಟ್ರೆ, ಬಲಾತ್ಕಾರ ಅಂತ ಗೊತ್ತಲ್ಲ ನನಗೆ, ರೇಪು ಗೀಪು ಇಂಥದ್ದೇನಾದ್ರೂ ಆಗಿ ಹೋಗ್ಬಿಟ್ರೆ ಮತ್ತೆ ಅವಳ ಕತೆ ಏನು? ಶಾಸ್ತ್ರದ ದೃಷ್ಟಿಯಲ್ಲಿ ಅವಳು ಕೆಟ್ಟೇ ಇಲ್ಲ. ಎಷ್ಟು ನಮ್ಮ ಧರ್ಮಶಾಸ್ತ್ರ ಹೆಣ್ಣನ್ನ ತುಳಿದಿದೆ ಅಂತ ಹೇಳ್ತಾ ಅಡ್ಡ ಜನಗಳು ನಾವು ಧರ್ಮಶಾಸ್ತ್ರವನ್ನ ತುಳಿತಾ ಇದ್ದೇವೆ. ಧರ್ಮಶಾಸ್ತ್ರದಲ್ಲಿ ಈ ಮಾತು ಬರದೇ ಇಲ್ಲ. ಪ್ರಾಯ ಪ್ರಬುದ್ಧಳಾಗಿರ್ತಕ್ಕಂಥ ಕನ್ಯೆ ಬಲಾತ್ಕಾರಕ್ಕೆ ಒಳಗಾಗಿದ್ರೂ ಕೂಡ, ಕೆಟ್ಟೋಗಿದ್ರೂ ಕೂಡ ಧರ್ಮಶಾಸ್ತ್ರ ವಿಷಯದಲ್ಲಿ ಅವಳು ಕೆಟ್ಟೇ ಇಲ್ಲ. ಯಾರೋ ಕೆಡಿಸ್ಬಿಟ್ರು, ಅವನು ಯಾರೋ ರೇಪ್ ಮಾಡ್ಬಿಟ್ರು, 5-6 ಜನ, ಯಾರು ಅಂತ ಗೊತ್ತಿಲ್ಲ. ಅದು ಯಾವನೊಬ್ಬ ಮಾಡ್ದ. ಏನ್ ಮಾಡ್ಬೇಕೀಗ? ಅವಳು ಕೆಟ್ಟೋಗಿದ್ದಾಳೆ, ಆ ಮದುವೆಗೆ ಅವಳು ಅರ್ಹಳಲ್ಲ, ಸರ್ ಅವಳಿಗೊಂದು ಗೆಜ್ಜೆ ಪೂಜೆ ಮಾಡು, ಬೀದಿಲಿ ಬಿದ್ದಿರ್ಲಿ, ಬೀದಿ ಬಸವಿ ತರ ಅಂತ ಹೇಳಬೇಡ, ಹೊಗಳಬೇಡ. ಮತ್ತೇನೋ ಅವಳನ್ನ ಯಾರಾದ್ರೂ ಇಷ್ಟಪಡ್ತಾನಲ್ಲ, ಅವನ ಯೋಗ್ಯನಾಗಿದ್ರೆ ವಿಧಿವತ್ತಾಗಿ ಮತ್ತೆ
ಆಚಮನ ಕೇಶವಾಯ ಸ್ವ ನಾರಾಯಣ ಸ್ವಾಮಾಧ್ವಾಯ ಸ್ವ ಗೋವಿಂದಾಯ ನಮಃ ಹಾಗೆಲ್ಲ ಮಂತ್ರ ಹೇಳ್ಕೊಂಡು ಆಗಮಾರ್ತಂದ್ರೆ ನಾಮ ಹೇಳ್ಕೊಂಡು ಮತ್ತೆ ಬೀಗ್ರವತಣ ಅದು ಇದು ಎಲ್ಲ ಮಾಡಿಬಿಟ್ಟೇ ಕನ್ಯಾದಾನ ಮಾಡಬೇಕು ಅನ್ನತ್ತೆ ವಸಿಷ್ಠ ಸ್ಮೃತಿ. ಲೋಕದ ಲೆಕ್ಕದಲ್ಲಿ ಆ ಹುಡುಗಿ ಯಾರಿಂದಲೋ ವ್ಯಭಿಚಾರಕ್ಕೆ ಒಳಗಾಗಿ ಕೆಟ್ಟು ಹೋಗಿದ್ರೂ ಅವಳು ಧರ್ಮಶಾಸ್ತ್ರದ ಪ್ರಕಾರ ಕೆಟ್ಟು ಹೋದವಳಲ್ಲ. ಅವಳನ್ನ ಪುನಃ ಕರೆದುಕೊಂಡು ಬಂದು ಅವಳನ್ನ ಇಷ್ಟಪಟ್ಟಿರ್ತಕ್ಕಂತಹ ಹುಡುಗನು ಯೋಗ್ಯನಾಗಿದ್ದ ಪಕ್ಷದಲ್ಲಿ ಒಳ್ಳೆಯ ರೀತಿಯಲ್ಲಿ ಮತ್ತೆ ಮಂತ್ರಗಳನ್ನು ಹೇಳಿ ಮದುವೆ ಮಾಡಬೇಕು. ಬಲಾಚ್ಛೇತ್ ಪ್ರಹೃತ ಕನ್ಯಾ ಮಂತ್ರೈ ಯದಿನ ಸಂಸ್ಕೃತ ಅನ್ಯಸ್ಮೈ ವಿಧಿವದ್ದೇಯ ಯಥಾ ಕನ್ಯಾ ತಥೈವ ಸ. ಬಲಾಚ್ಛೇತ್ ಪ್ರಹೃತ ಕನ್ಯಾ ಮಂತ್ರೈಃ ಯದಿ ನ ಸಂಸ್ಕೃತ ಅನ್ಯಸ್ಮೈ ವಿಧಿವತ್ತೇಯ ಯಥಾ ಕನ್ಯಾ ತಥೈವ ಸ. ಸರಿ, ಪ್ರಾಯಶಃ ಗಂಡು ಮತ್ತು ಹೆಣ್ಣುಗಳು ಈರುವರು ಒಬ್ಬರನ್ನೊಬ್ಬರ ಪರಸ್ಪರ ಮೆಚ್ಚಿ ಇಷ್ಟಪಟ್ಬಿಟ್ಟಿದ್ದಾರೆ, ಲವ್ ಮಾಡಿಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲದಂಗೆ ರಹಸ್ಯವಾಗಿ ಕೂಡಿದ್ರೆ ಮತ್ತೆ ಅದಕ್ಕೆ ಏನಂತಾರೆ? ತಪ್ಪಲ್ವಾ? ಧರ್ಮಶಾಸ್ತ್ರ ಹೇಳ್ತಿದೆ ತಪ್ಪು ಅಲ್ಲ, ಅದು ಅತಿಕ್ರಮ ಆಗೋದಿಲ್ವಂತೆ. ಅವಳನ್ನ ಇವನು ಇಷ್ಟಪಟ್ಟಿದ್ದಾಳೆ, ಇವನನ್ನ ಅವಳು ಇಷ್ಟಪಟ್ಟಿದ್ದಾಳೆ. ಎಲ್ಲೋ ಒಂದ್ ಕಡೆ ಹೋಗಿ ಗುಟ್ಟಲ್ಲಿ ಇಬ್ರು ಒಬ್ಬರೊಬ್ಬರು ಕೂಡ್ತಾರೆ. ಕೂಡೋದು ಅಂದ್ರೇನು? ಅದೇನು ಅದೆಲ್ಲ ಹೇಳಕ್ಕಾಗತ್ತೆ? ಕೂಡೋದು ಅಂದ್ರೆ ಕೂತ್ಕೊಳ್ಳೋದು, ಅಲ್ಲೆಲ್ಲ ಪಾರ್ಕಲ್ಲಿ ಕೂತ್ಕೊಳ್ಳೋದು ಅಂತ ತಿಳ್ಕೊಳ್ಳಿ, ಇಲ್ಲ ಮರ ಹತ್ಕೊಂಡು ಕೂತ್ಕೊಳ್ಳೋದು. ಕೂಡೋದು ಅಂತ ನಮ್ಗೆ ಕನ್ನಡ ಬರಲ್ಲ. ಅವರಿಬ್ಬರು ಅತಿಕ್ರಮವಾಗಿ ಎಲ್ಲೋ ಹೋಗು ಕೂಡಿದಾರೋ ಅಂದ್ರೆ ಏನು? ಕೂಡಿದಾರೋ ಅಂದ್ರೆ ಏನ್ರಿ? 8 + 8 ಕೂಡಿದ್ರೆ ಎಷ್ಟಾಗತ್ರಿ? 8 ಅಂದ್ರೆ 16 ಆಗತ್ತೆ ಅಲ್ವಾ? 6 + 1 ಕೂಡಿದ್ರೆ ಎಷ್ಟಾಗತ್ತೆ? 7 ಆಗತ್ತೆ. ಅಂದ್ರೆ ಇಲ್ಲಿಂದ ಮೇಲೆ 7 ಅಂತ ಅಷ್ಟೇ ಅರ್ಥ. ಕೂಡೋದು ಅಂದ್ರೆ ಅಷ್ಟೇ, ಮತ್ತಿನ್ನೇ ನಾವು ಹೇಳಕ್ಕಾಗೋಲ್ಲ. ಹೆಣ್ಣು ಗಂಡು ಕೂಡೋದು ಅಂದ್ರೆ ಒಬ್ರನ್ನೊಬ್ರು ಮೆಚ್ಕೊಳ್ಳೋದು, ಅದೇನೋ ಮುಂದಿದ್ದೆಲ್ಲ ಕತೆ. ಮಾಡಿದ್ರೂ ಕೂಡ ಧರ್ಮಶಾಸ್ತ್ರದ ವಿಷಯದಿಂದ ಅದು ಅತಿಕ್ರಮವಾಗುವುದಿಲ್ಲ. ಅಂದ್ರೆ ಅವರಿಬ್ಬರಿಗೂ ಪಾಪನೇ ಇಲ್ವಂತೆ. ಪಾಪ ಇಲ್ವಾ? ಪಾಪ ಅಂದ್ರೆ 2 ಅರ್ಥದಲ್ಲಿ. ಅವರಿಬ್ರು ಕೂಡಿದಾಗ ಒಂದು ಹೊರಗೆ ಬರುತ್ತಲ್ಲ, ಅದೊಂದು ಪಾಪ. ಕೂಡಿದಾಗ ಧರ್ಮಶಾಸ್ತ್ರ ನರಕದಲ್ಲಿ ತಗೊಂಡು ಹೊಡೆದಾಕ್ಬೇಕು ಅಂತಾರ, ಅದೊಂದು ಪಾಪ. ಎರಡನೇ ಪಾಪ ಆಗ್ಬೋದು. ಇಬ್ರು ಕೂಡಿದಾಗ ಬರುತ್ತೆ ಅಪಿ ಅಂತ, ಅದೊಂದು ಪಾಪ ಆಗ್ಬೋದು. ಅವರು ತಗೊಂಡು ಹೋಗಿ ಯಮಲೋಕದಲ್ಲಿ ಹೊಡೆಯೋ ಪಾಪ ಇದೆಯಲ್ಲ, ಅದು ಇಲ್ಲ. ಸರಿ, ಏನ್ ಮಾಡ್ಬೇಕು? ಆ ತನ್ನನ್ನು ಇಷ್ಟಪಟ್ಟಿರ್ತಕ್ಕಂಥ ಹೆಣ್ಣನ್ನ ಆ ಗಂಡೆ ಅಲಂಕರಿಸ್ಬೇಕಂತೆ. ಏನ್ ಅಲಂಕರಿಸೋದು? ಬ್ಯೂಟಿ ಪಾರ್ಲರ್ನ ಕರಿಕೊಡೋದು ಅಂತ ಅಷ್ಟೇ ಅರ್ಥ. ಅಲಂಕರಿಸೋದು ಅಂದ್ರೆ ಏನೋ? ಬ್ಯೂಟಿ ಪಾರ್ಲರ್ ಕರಿಯೋಗ ಅವನೇ ಅಲಂಕಾರ ಅವನಿಗೆಲ್ಲ. ಅದಕ್ಕಿಂತ ಮುಂಚೆ ಅವನು ಯಕ್ಷಗಾನ ಒಂದು ಕಂಪನಿಯಲ್ಲಿ ಇದ್ಕೊಂಡು ದ್ರೌಪದಿ ಅಲಂಕಾರ ಮತ್ತೆ ಸುಭದ್ರೆ ಅಲಂಕಾರ ಎಲ್ಲ ಕಲ್ತ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಆ ಹುಡುಗಿನ ಅವಳು ಇಷ್ಟಪಟ್ಟ, ಅವಳು ಇಷ್ಟಪಟ್ಟರು, ಇಬ್ರು ಕಷ್ಟಪಟ್ಟು ಒಂದ್ ಕಡೆ ಕೂಡ್ಬಿಟ್ರು. ಕೂಡಿದ ಮೇಲೆ ಹುಡುಗಿಯನ್ನ ತಾನೇ ಅಲಂಕರಿಸಬೇಕು. ಅಲಂಕರಿಸಿ ವಿವಾಹ ಮಾಡ್ಕೋಬೇಕಂತ. ಇಟ್ ಮೀನ್ಸ್ ಅರ್ಥ ಏನ್ ಗೊತ್ತಾ? ಅಲಂಕರಿಸೋದು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಡಿಗೆ ಅಥವಾ ಇದಕ್ಕೆ ಬೇಕಾಗಿರ್ತಕ್ಕ ಐಲೈನರು, ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇದೆಂಥದ್ದು ತುಟಿಗೆ ಬಚ್ಕೋತಾರಲ್ಲ, ಇದೇನದು ಇದು ಹೇಳಕೋಬೇಡ, ಕೆಂಪುದು ಅದು. ಆಮೇಲೆ ಕಣ್ಣಿನ ಗೊಂಬೆ ಆ ಥರ ಕಾಣಬಾರ್ದು ಅಂತ ಬದಲಾಯಿಸೋ ನೀಲಿ ಗುಡ್ಡೆ, ಹುಳಿ ಗುಡ್ಡೆ, ಅದು ಕೂಡ. ಆಮೇಲೆ ಹಣೆ ಮೇಲೆ ಹಚ್ಕೊಳ್ಳೋ ಬಣ್ಣದ ಕುಂಕುಮಗಳು, ಕಿವಿಲಿ ಹಾಕ್ಕೊಳ್ಳೋ ಚಿನ್ನದ ಓಲೆ, ಮಾಟಿ, ಕಾಲುಂಗ್ರ, ಅದೆಲ್ಲ ಅವನೇ ಅಲಂಕರಿಸ್ಬೇಕು ಅಂದರೆ ಅವನೇ ತಂದು ಕೊಡಬೇಕು ಅಂತ ಅರ್ಥ. ಅದು ಹುಡುಗಿ ಕಡೆಯಿಂದ ತಗೊಳ್ಳೋ ಹಾಗಿಲ್ಲ. ಇವನೇ ಕೊಂಡುಕೊಂಡು ಬಂದು ಎಲ್ಲವನ್ನೂ ಆ ಹುಡುಗಿಗೆ ಹಾಕಿ ಅಲಂಕಾರ ಮಾಡಿ ತಾನು ಮದುವೆ ಮಾಡ್ಕೋಬೇಕು ಅನ್ನೋದು ಇದಾದ. ಯಾಕೆ? ಬಹಳ ಸುಲಭ. ಇವನು ಇಷ್ಟಪಟ್ಟ ಅವಳನ್ನು ಕೂಡ್ದ, ಅವಳು ಇಷ್ಟಪಟ್ಲು ಇವನನ್ನು ಕೂಡಿದ್ಲು. ಇದರಿಂದ ಕಷ್ಟ ಆದದ್ದು ಯಾರಿಗೆ? ಹುಡುಗನಿಗಲ್ಲ, ಹುಡುಗಿಗೆ. ಯಾಕೆಂದ್ರೆ ಹುಡುಗನ ಕಡೆಯವರು ಇಷ್ಟ ಪಡದೇ ಇದ್ರು ಒಂದು ಪಕ್ಷದಲ್ಲಿ ಹುಡುಗ ಬಲಾತ್ಕಾರವಾಗಿ ಮನೆಯಿಂದ ಹೊರಗೆ ಹಾರ್ಕೊಂಡ್ಬರ್ತಾನೆ ಸಿಟ್ಟೆ ತರ. ಹುಡುಗಿ ಹಾಗೆ ಮಾಡೋಕ್ಕಾಗೋಲ್ಲ. ಕಷ್ಟಪಟ್ಕೊಂಡು ಬರಬೇಕು, ಕಷ್ಟಪಟ್ಕೊಂಡು ಕೂಡಬೇಕು. ಕೂದ್ಮೇಲೆ ಆಚೆ ಓಡೋದ್ರೆ ಮನೇಲಿ ಯಾರೂ ಸೇರಿಸೋಲ್ಲ. ಅದಕ್ಕೆ ಆ ಕಷ್ಟ ಹುಡುಗಿಗೆ ಇರೋದ್ರಿಂದ, ಅದೇ ಕಷ್ಟ ತನ್ನ ಮನೇಲಿ ಇದ್ರೂ ಕೂಡ ತಾನು ಹುಡುಗನಾಗಿರೋದ್ರಿಂದ ಫೇಸ್ ಮಾಡ್ಬೋದು. ಅದು ಫೇಸ್ ಟು ಫೇಸ್ ಹುಡುಗಿ ಮಾಡೋಕ್ಕಾಗೋಲ್ಲ. ಆದ್ರಿಂದ ಎಲ್ಲ ಆಭರಣಗಳ ಅಲಂಕಾರವಾಗಿ ಅವಳಿಗೆ ಅಲಂಕಾರ ಮಾಡಿ ತಾನು ಮದುವೆ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ನಾನು ಹೇಳೋಲ್ಲ, ನಾರದ ಸ್ಮೃತಿ ಹೇಳ್ತಾ ಇದೆ. ಸಕಾಮಾಯಾಂ ತು ಕನ್ಯಾಯಾಂ
ಅದನ್ನೇ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದೇನೆ. ಸ ಕಾಮಾಯಾಮ್ ತು ಕನ್ಯಾಯಾಮ್ ಸಂಗಮೆ ನಾಸ್ತ್ಯತಿಕ್ರಮ. ಇಬ್ಬರು ಒಬ್ರಿಗೂ ಮನಸ್ಸು ಮಾಡಿ, ಇಬ್ಬರು ಪ್ರೀತಿ ಮಾಡಿರ್ತಾರೆ, ಮಾಡಿ ಒಬ್ರಿಗೊಬ್ರು ಕೂಡಿದ್ರೆ ಓಪನ್ ಆಗಿ ಸಂಭೋಗ ಮಾಡಿಕೊಂಡ್ರೆ ನ ಅತಿಕ್ರಮ, ಅದೇನು ಅತಿಕ್ರಮವಲ್ಲ. ಆದರೆ ಕಿಂತು ಅಲಂಕೃತ್ಯ ಸತ್ಕೃತ್ಯ ಸ ಏವೈನಾಂ ಸಮುದ್ವಹೇತ್, ಅವಳನ್ನು ಅಲಂಕಾರ ಮಾಡಿ ವಿವಾಹ ಮಾಡ್ಕೋ. ಮತ್ತೆ ಮುಂದೆ ಮನು ಹೇಳ್ತಾನೆ ಗೊತ್ತಾ, ನಾರದ ಸ್ಮೃತಿ ಅಂದ್ರೆ ಸ್ಮೃತಿ ಅಂದ್ರೆ ನೆನಪು. ನಾರದರು ತಮ್ಮ ನೆನಪನ್ನು ಹೇಳ್ಬಿಟ್ರು. ಮನು ಹೇಳ್ತಾನೆ, ಅಧೀಯಮಾನ ಭರ್ತಾರಂ ಅಧಿಗಚ್ಚೇತ್ ಯದಿ ಸ್ವಯಂ ನೈನಃ ಕಿಂಚಿದವಾಪ್ನೋತಿ ನಚಯಂ ಸಾಧಿಗಚ್ಚತಿ. ಏನು ಇಂಥ ಕನ್ಯೆ, ಯಾರು ಇಂಥ ಕನ್ಯೆ ಅಂದ್ರೇನು? ಯಾವನ್ನೋ ಇಷ್ಟಪಟ್ಲು, ಅವನ್ನ ಅವ್ರ ಮನವಿ ಇಷ್ಟಪಟ್ಟಿಲ್ಲ. ಯಾಕಿದು ಬರ್ತಾ ಇದೆ ಗೊತ್ತಾ? ಒಗ್ಗೀದ ಮನದಿಂದ, ಅಲ್ಲಿ ನೋಡಿ, ಒಗ್ಗೀದ ಮನದಿಂದ ಏನದು? ಒಗ್ಗೀದ ಮನದಿಂದ ಒಗ್ಗೀದ ಮನದಿಂದ. ನಮ್ಗೆ ಇಷ್ಟ ಆಗಿಲ್ಲ ಹುಡುಗ, ಒಗ್ಲಿಲ್ಲ ಮನಸ್ಸಿಗೆ. ಅವ್ರ ಸಮಸ್ಯೆ ಇದು. ಹುಡುಗಿಯ ತಂದೆ ತಾಯಿ ಇಷ್ಟವಾಗಿಲ್ಲ, ಹುಡುಗಿಗೆ ಇಷ್ಟವಾಗಿ ಹೋಯ್ತು, ಅವರಿಬ್ರು ಕೂಡ್ಬಿಟ್ರು, ಒಬ್ಬರೊಬ್ರು ಮಾಡ್ಕೊಂಡ್ಬಿಟ್ರು, ಏನೋ ಕೆಲಸಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮದುವೆ ಆಗಲೇಬೇಕು, ಸುಮ್ಮನೆ ಸಂಸಾರ ಮಾಡೋ ಹಾಗಿಲ್ಲ. ಏನ್ ಮಾಡಬೇಕು? ಇಂತಹ ಸ್ವಯಂವರ ಕನ್ಯೆ ತನ್ನ ತಂದೆ ತಾಯಿಗಳಿಂದ ಸಹೋದರರಿಂದ ಯಾವುದೇ ಒಡವೆಗಳನ್ನು ಸ್ವೀಕರಿಸಕೂಡದಂತೆ. ಅಲ್ಲ, ಅವ್ರು ಕೊಡೋದು ಇಲ್ಲ ಬಿಡಿ, ಕನಿಷ್ಠ ಪಕ್ಷ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಕೊಡಲ್ಲ. ಕೆಲವೊಂದು ಇನ್ನೂ ಕೋಪ ಮಾಡ್ಕೊಂಡ್ಬಿಟ್ರೆ 10-20 ವರ್ಷ ಮಾತಾಡ್ಸೋದಿಲ್ಲ ಮಗಳನ್ನ. ಆ ಥರದ್ದು ಸಮಸ್ಯೆಗಳೆಲ್ಲ ಇವೆ. ಆದರೆ ಎಷ್ಟೇ ಆದರೂ ಕೂಡ 1, 2 ವರ್ಷ 3 ವರ್ಷ 4 ವರ್ಷ ಇದ್ರೆ ಸರಿ ಹೋಗಬಹುದೇನೋ. ಹೋಗದಿದ್ದ ಪಕ್ಷದಲ್ಲಿ ಅಥವಾ ಅವ್ರ ಮನೇಲಿ ತಂದೆ ತಾಯಿಗೆ ತಂದೆಗೆ ಇಷ್ಟ ಇರಲ್ಲ, ತಾಯಿ ಮಗಳು ಇಷ್ಟ ಇರುತ್ತೆ. ಮೆತ್ತಗೆ ಬಂದ್ಬಿಟ್ಟು, ಅಮ್ಮ ಮಗಳೇ, ಏನೋ ನಿಮ್ಮ ಅಪ್ಪಂಗೆ ನಿನ್ನ ಕಂಡ್ರೆ ಆಗಲ್ಲ, ಈಗ ಅವನ ಜೊತೆ ನೀನು ಏನೋ ಕೂಡ್ಬಿಟ್ಟಿದ್ಯಾ, ಸಮಸ್ಯೆ ಈ ಥರ ಆಗೋಗ್ಬಿಟ್ಟಿದೆ, ಏನು ಮಾಡೋದು, ಮನೆ ಬಿಟ್ಟು ಹೋಗ್ತಾ ಇದೆಯಾ, ತಾಯಿ ತಗೋ 1-2 ಬಳೆಗಳನ್ನ ಅಂತ ಬಿಚ್ಚಿಟ್ಟು ಕೊಟ್ರೆ ತಗೋಬೇಡ. ಆ ತಂದೆ ತಾಯಿಗೆ ಎಲ್ರಿಗೂ ಇಷ್ಟ ಇಲ್ಲ, ಒಗ್ಗಿದ ಮನಸ್ಸಿಲ್ಲ. ಅವ್ರ ಅಣ್ಣಂಗಿದೆ, ಅಣ್ಣಂದ್ರಿಗಿರೋದು ಕಷ್ಟ, ಮೊದಲೇ ಅವರೇ ಬತ್ತಿಡೋದು. ಇಲ್ಲಿ ಬಿಡಿ, ಅವ್ರ ಅಣ್ಣ ತಂದು ಕೊಟ್ಟ ಏನೋ 1-2 ಉಂಗುರ, ತೊಗೊಂಡೋಗ್ಬಿಡೋದು. ಅವಳು ನೀರಿನಲ್ಲಿ ಅಲೆ ಉಂಗುರ ಅಂತ ಬಿಸಾಡ್ ಹೋಗ್ಬೇಕು. ಅವ್ರು ಬಂದು ಅವಳು ಅಕ್ಕನ ತಂಗಿ ಇನ್ನೊಬ್ಳು ಇರ್ತಾಳೆ ಗೂಬೆ, ಅವಳೊಂದು ಏನೋ ತರಲೆ ಮಾಡ್ತಿರ್ತಾಳೆ, ಅವಳು ಏನೋ ಒಂದು ತಂದು ಕೊಟ್ಲು ಅಂತ ಏನೋ ವೇಲೋ ಒಂದಿದು. ಬೇಡ, ತಗೋಕೂಡುದು. ಅವರಿಂದ ಒಡವೆಗಳನ್ನು ನೀವು ಸ್ವೀಕರಿಸಿಕೊಡುವುದು ಮಾತ್ರವಲ್ಲ, ಅದಕ್ಕಿಂತ ಮುಂಚೆ ಏನಾರು ಕೊಟ್ಟಿರ್ತಾರಲ್ಲ, ಅದನ್ನ ನೀನ ತನ್ನ ಪೆಟ್ಟಿಗೆಲ್ಲಿ ಇಟ್ಕೊಂಡಿದ್ಯಲ್ಲ, ಅದನ್ನು ಅವರಿಗೆ ಹಿಂತಿರುಗಿಸ್ಕೊಡ್ಬೇಕಂತೆ. ನಾನು ಈ ಹುಡುಗನ ಇಷ್ಟಪಟ್ಟಿದ್ದೀನಿ, ನಾವಿಬ್ರು ಕೂಡ ಆಗೋಯ್ತು, ಇನ್ನೇನು ಮಾಡೋಕ್ಕಾಗೋಲ್ಲ, ತಗೊಳ್ಳಿ ನಿಮ್ಮ ಒಡವೆನ ಅಂತ. ನಮ್ಗೆ ಬೇಕಿಲ್ಲ ಅಂದ್ರೆ ನಿಮ್ದು ನಮ್ಗೆ ಬೇಕಿಲ್ಲ, ತಗೊಳ್ಳಿ ಅಂತ. ಆ ಹಿಂದೆ ಹೆಚ್ಚು ಕಮ್ಮಿ 10-20 ವರ್ಷದ ಕೆಳಗೆ ಕೊಟ್ಟಿದ್ರೆ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಬರಬೇಕಾಗತ್ತೆ. ಯಾಕೆ? ಇಲ್ಲದೆ ಇದ್ರೆ ಅದು ಕಳವಿಗೆ ಸಮಾನವಾಗಿರ್ತಕ್ಕಂಥ ಅಪರಾಧವಾಗತ್ತೆ ಅಂತ ಮನು ಹೇಳುತ್ತಾನೆ. ಅದು ಮನೋಕುಲದ ಮೂಲ ಮಹಾಪುರುಷ ಹೇಳುತ್ತಾನೆ, ಕಳವಿಗೆ ಸಮಾನವಾಗಿರುತ್ತೆ. ಕಳವು ಅಂದ್ರೇನು? ಕದಿಯೋದು. ಒಂದು 5 ಮಹಾಪಾಪಗಳಿವೆ. ಏನು ಗೊತ್ತಾ? ಅದನ್ನ ಕೆಲವರು ಮಾತ್ರ ಮಾಡೋಕ್ಕಾಗತ್ತೆ, ಬೇರೆ ಯಾರು ಮಾಡೋಕ್ಕೋಗಲ್ಲ. ಅದೇನು? ಸುರಾಪಾನ, ಸ್ವರ್ಣಸ್ಥೇಯ, ಗುರುದಾರಗಮನ, ತತ್ಸಂಗ ಯೋಗಿತ್ವ ರೂಪ ಪಂಚಕ ಮಹಾಪಾತಕ ಪ್ರಪಾತಕಾನ. ಸುರಾಪಾನ, ಹೆಂಡ ಕುಡಿಯೋದು, ಮಾಂಸ ಭಕ್ಷಣ, ಮಾಂಸ ತಿನ್ನೋದು. ಸ್ವರ್ಣಸ್ಥೇಯ, ಅನ್ಯರ ಮನೆಯ ಬಂಗಾರಗಳನ್ನ ಕದಿಯುವುದು, ಬಂಗಾರದ ಒಡವೆಗಳನ್ನ ಕದಿಯುವುದು. ಗುರು ದಾರಗಮನ, ಗುರುವಿನ ದಾರ ಅಂದ್ರೆ ಹೆಂಡತಿ ಜೊತೆ ಮಲ್ಕೊಳ್ಳೋದು. ಹೀಗೆ ತತ್ಸಂಗ ಯೋಗಿತ್ವ ರೂಪ ಪಂಚ ಮಹಾಪಾತಕ ಪ್ರಪಾತಕಾನಾಂ. ಈ 5 ಮಹಾಪಾಪಗಳನ್ನು ಧರೆಯ ಮೇಲೆ ದೇವತೆಗಳು ಹುಟ್ಟಿ ಮಾಡಲು ಅಂಜಿ ಹೆದರಿ ನಡುಗಿ ಸಾಯುತ್ತಾರೆ. ಅಂದ್ರೆ ಏನ್ರಿ? ಕನ್ನಡ ಅರ್ಥ ಆಗಿಲ್ಲ. ಹೆಂಡ ಕುಡಿಯೋದು, ಮಾಂಸ ತಿನ್ನೋದು, ಗುರುವಿನ ಹೆಂಡತಿ ಮಲ್ಕೊಳ್ಳೋದು, ಯಾರ್ಯಾರ್ದೋ ಮನೆ ಬಂಗಾರ ಕದಿಯೋದು, ಇಂಥ ಮಹಾಪಾಪಗಳನ್ನ ಯಾವನಾದ್ರೂ ಭೂಮಿ ಮೇಲೆ ದೇವತೆ ಹುಟ್ಟಿ ಮಾಡಕ್ಕೆ ಹೆದರಿ ಸಾಯ್ತಾನಂತೆ. ಅಷ್ಟು ಕೆಟ್ಟ ಪಾಪಗಳಿವು, ಮಹಾ ಪಂಚಪಾತಕಗಳಿವು. ಆದರೆ
ಅವಧೂತನಾದವನು 5 ಮಾಡಿಯೂ ಸಮಾಜಕ್ಕೆ ಅನುಗ್ರಹ ಮಾಡ್ತಾನಂತ. ಅಂದರೆ ಮಾಡಿಯೇ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಮಾಡುವ ಪ್ರಸಂಗ ಬಂದರೆ ಬಿಡಲಿಲ್ಲ, ಮಾಡಲಿಲ್ಲ, ಬಿಡಲಿಲ್ಲ, ಮಾಡಿದಂತೆ ಇರಬೇಕು, ಮಾಡದಂತೆ ಇರಬೇಕು. ಹೀಗೆ ಮಾಡಿಯೂ ಆ ಅಪವಿದ್ಧಕ್ಕೆ ಒಳಗಾಗದೆ ಸಮಾಜವನ್ನು ಅನುಗ್ರಹ ಮಾಡ್ತಾನೆ ಅವಧೂತ ಅಂತ ಹೇಳಿ ಸಾಕರು ರಾಮಚಂದ್ರಾಯರು ತಮ್ಮ ಇದರಲ್ಲಿ ಅವಧೂತ ಪುಸ್ತಕದಲ್ಲಿ ಬರೀತಾರೆ. ಯಾಕೆ ಅದನ್ನು ಮೆನ್ಷನ್ ಮಾಡೋದಿಲ್ಲ, ಆ ಪುಸ್ತಕ ಓದ್ಕೊಳ್ಳಿ, ಇದು ನನ್ನ ಮಾತು ಅಲ್ಲ. ಹೀಗೆ ಅಲಂಕಾರಂ ನಾದಧೀತ ಪಿತ್ರ್ಯಂ ಕನ್ಯಾ ಸ್ವಯಂವರ ಮಾತೃಕಂ ಭ್ರಾತೃದತ್ತಂ ವಾಸ್ತೇನ ಸ್ಯಾತ್ ಯದಿ ತಂ ಹರೇತ್. ಅದು ಹಿಂದೆ ಹೇಳಿದ್ದೆ ಮಾತು. ಅಂದರೆ ನೀನು ಆ ಹುಡುಗನ ಇಷ್ಟಪಟ್ಟು, ಆ ಹುಡುಗ ನಿನ್ನ ಇಷ್ಟಪಟ್ಟು, ನೀವಿಬ್ರು ಕೂಡಿಕೊಂಡು ಬಿಟ್ಟಿದ್ದರೆ ನಿಮ್ಮ ಮಾತೃಕ ತಾಯಿ ಭ್ರಾತೃದತ್ತಂ ಅಣ್ಣ ತಮ್ಮಂದ್ರದ ತಗೊಂಡಿದ್ದು ತಂದೆಯಿಂದ ತಗೊಂಡದ್ದನ್ನು ವಾಪಸ್ಸು ಕೊಟ್ಟು ಬಿಡು. ಇಲ್ಲದೆ ಇದ್ರೆ ಸ್ಥೇನ ಸ್ಯಾತ್ ಕಳ್ಳತನದ ಒಂದು ಅಪರಾಧಕ್ಕೆ ನೀನು ಗುರಿಯಾಗಬೇಕಾಗತ್ತೆ. ಅದರಿಂದ ಶಾಸ್ತ್ರದಲ್ಲಿ ಪ್ರೌಢ ವಿವಾಹವು ಶಾಸ್ತ್ರಸಮ್ಮತವೇ ಆಗಿದೆ. ಈ ಅಪ್ರೌಢ ವಿವಾಹ ಅಂತ ಹೇಳಿದ್ರೆ ಹುಡುಗಿಗೆ 5 ವರ್ಷ, 6 ವರ್ಷ, 7 ವರ್ಷ ಇದೆಲ್ಲ ಅಂದರೆ ಹುಡುಗಿ ಋತುಮತಿಯಾಗುವುದರ ಮುಂಚೆ ವಿವಾಹ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಋತುಮತಿ ಅಂದರೆ ದೊಡ್ಡವಳಾಗೋದು ಇನ್ನೇನು ಹೇಳೋದಪ್ಪ, ಮೆನ್ಸಸ್ ಆಗೋದು ಅಂದ್ರೆ ಏನಪ್ಪ, ಮೆನ್ಸಸ್ ಆಗೋರೆಲ್ಲ ಸೆನ್ಸಸ್ ಆಗಲ್ಲ ಕೇಳೋದಷ್ಟೇ. 1 ತಿಂಗಳಿಗೆ ಸಲ ಕೂತ್ಕೊಂತಾರಲ್ಲ ಚೊಂಬಿಡ್ಕೊಂಡು, ಅದಕ್ಕೆ ಋತು ಅಂತೇಳಿ. ಅದು ಆಗೋದಕ್ಕಿಂತ ಮುಂಚೆ ಮಾಡುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಒಳ್ಳೆಯ ಉದಾಹರಣೆಗಳು ಬೇಕಾದಷ್ಟೇ ಅವಾಗೇ ಮಾಡಬೇಕು ಅಂತಿರೋದು. ಮಾಡದಿದ್ದ ಪಕ್ಷದಲ್ಲಿ ಅದು ವಿವಾಹವೇ ಅಲ್ಲ ಅಂತ ನೀವೇನು ಕೂಗಾಡೋ ಹಾಗಿಲ್ಲ. ಯಾಕೆ ಅಂದರೆ ಈಗ ನೋಡಿ, ಒಬ್ಬ ಹುಡುಗನ ಒಬ್ಬ ಇಷ್ಟಪಟ್ಲೋ, ಆ ಹುಡುಗನ ಇವನು ಇಷ್ಟಪಟ್ಟ, ಅವರಿಬ್ಬರು ಎಲ್ಲ ಒಂದು ಕಡೆ ಕೂಡಿದ ಮೇಲೆ ಆ ಹುಡುಗಿ ತಂದೆ ಮನೆಯಿಂದ ಏನೂ ತೊಗೊಂಬರಬಾರ್ದು, ಅವ್ರು ಕೊಟ್ಟು ಬಿಡಬೇಕು ಅಂತ ಹೇಳಬೇಕಾದ್ರೆ, ಅವರಿಬ್ಬರು ಕೂಡಬೇಕಾದ್ರೆ ಹೆಚ್ಚು ಕಮ್ಮಿ ಅವಳು ಮುಟ್ಟಾಗಿ 1 ವರ್ಷನಾದರೂ ಆಗಿರ್ಬೇಡ್ವೇನ್ರಿ ಆ ಬುದ್ಧಿ ಬರಬೇಕಾದ್ರೆ. ಯಾಕೆ ಅಂದರೆ ಆಗ ತಾನೇ ಮುಟ್ಟಾದ ಹುಡುಗಿಗೆ ಏಕದಮ್ ಕಾಮ ಹೆಂಗ್ರಿ ಬರುತ್ತೆ, ಅವಳು ಸ್ವಲ್ಪ ಪ್ರೌಢಿಮೆ ಬರಬೇಕು. 1 ವರ್ಷ ಆದಮೇಲೆ ಒಬ್ಬ ಹುಡುಗನ ನೋಡಿದ ತಕ್ಷಣ ಇವು ನನಗೆ ಬೇಕು ಎನ್ನುವ ಭಾವದ ಕಾಮ ಬರೋದೇ ಹೊರಗಾಗಿ 1 ವರ್ಷ 2 ವರ್ಷದ ಮೇಲೆ. ಭಾಳ ಅಂದ್ರೆ 1 ವರ್ಷಕ್ಕೆ ಬಂದದ್ದು ಇಟ್ಕೊಳ್ಳೋಣ. ಆದರೂ ದೊಡ್ಡವಳಾಗಕ್ಕಿಂತ ಮುಂಚೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹುಡುಗ ದೊಡ್ಡವನಾಗೋದು ಗೊತ್ತಾಗೋದೇ ಇಲ್ಲ. ಅದು ಯಾವಾಗ ಒಂದು ದೊಡ್ಡದಾಗಿರುತ್ತೋ ಆ ದೇವರಿಗೆ ಗೊತ್ತು. ಹುಡುಗಿಯರು ದೊಡ್ಡದಾಗೋದು ಗೊತ್ತಾಗುತ್ತೆ, ಹುಡುಗ ದೊಡ್ಡದಾಗೋದು ಗೊತ್ತಾಗೋಲ್ಲ. ಯಾಕಂದ್ರೆ ಅವ್ನು ಯಾವಾಗ ದೊಡ್ಡವನಾಗಿದೆ ಅಂತ ಅವನೇ ಕೇಳಬೇಕಷ್ಟೆ. ಹೀಗೆ ಹುಡುಗಿ ದೊಡ್ಡವಳಾದ ಮೇಲೇನೆ ಅವಳಿಗೆ ಕಾಮದ ಸ್ಫುರಣೆ ಬರಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಆಮೇಲೆ ಅವರಿಬ್ರು ಕೂಡಿದ್ರೆ ಏನೂ ತಪ್ಪಿಲ್ಲ. ಆದರೆ ಕೂಡಿದ ಮೇಲೆ ಮತ್ತೆ ಪುನಃ ಮದುವೆ ಮಾಡ್ಕೋಬೇಕು ಶಾಸ್ತ್ರೀಯವಾಗಿ ಅಂತ ಹೇಳಿರೋದ್ರಿಂದ 18 ವರ್ಷದೊಳಗೆ ಮದುವೆ ಮಾಡಬೇಕು ಅಂತ ಏನೂ ಇಲ್ಲ ಧರ್ಮಶಾಸ್ತ್ರದ ಪ್ರಕಾರ. ಅಲ್ಲಿ ಪ್ರೌಢ ವಿವಾಹ, ಪ್ರೌಢ ಅಂದ್ರೆ ಏನು, ಇಬ್ರು ಬೆಳೆದ ಮೇಲೇನೂ ಮಾಡ್ಕೋಬಹುದು. ಅದಕ್ಕೂ ಕೂಡ ಧರ್ಮಶಾಸ್ತ್ರದಲ್ಲಿ ವಿಚಾರ ಇದೆ. ಪ್ರೌಢರಾದ ಮೇಲೆ ವಿವಾಹ ಮಾಡಿಬಿಟ್ರೆ ಅದು ನರಕ ಅಂತ ಹೇಳುವಂಥ ವಿಶೇಷವೇನಿಲ್ಲ. ಹಾಗಿರೋದೇ ನಿಜವಾಗಿದ್ದರೆ ಅಲ್ಲೆಲ್ಲೋ ಯಾವನ್ನೋ ಕೆಡಿಸ್ಬಿಟ್ಟಿರ್ತಾನೆ, ಆ ಕೆಡಿಸಿದಾಗ ಅವಳನ್ನು ಕರ್ಕೊಂಬಂದು ಮದುವೆ ಮಾಡು, ಆಮೇಲೆ ಆ ಇದೆಲ್ಲ ಆಗ್ಬಾರ್ದು. ದೊಡ್ಡ ಸಣ್ಣ ವಯಸ್ಸು ಹುಡುಗನ ಕೆಡಿಸೋ ಪ್ರಶ್ನೆ ಬರಲ್ಲ. ಈಗ ಅದೆಲ್ಲ ಸಿನಿಮಾದಲ್ಲಿ ಅದೆಲ್ಲ ನೋಡೋದೆಲ್ಲ ತೋರಿಸ್ತಾ ಇದ್ದಾರೆ. ಅದು ಯಾತಕ್ಕೆ ಏನೆಲ್ಲ ಮಾಡ್ತಾರೆ ನನಗಂತೂ ಅರ್ಥವಾಗಲ್ಲ. ಆದರೆ ಧರ್ಮಶಾಸ್ತ್ರದ ವಿಚಾರಗಳಿಂತದೆಲ್ಲ ಬರೋಲ್ಲ. ಹೀಗಾಗಿ ಇದರಿಂದ ಪ್ರೌಢ ವಿವಾಹವು ಕೂಡ ಶಾಸ್ತ್ರ ಸಮ್ಮತವೇ ಆಗಿದ್ದು, ಅದರಲ್ಲಿ ಒಂದು ವಿಷಯ, ವರದಕ್ಷಿಣೆ ಮಾತ್ರ ಅತ್ಯಂತ ನಿಷಿದ್ಧ ಎನ್ನುವುದು ಸ್ಪಷ್ಟವಾಗಿರ್ತಕ್ಕಂಥ. ಏನ್ರಿ ಇದ್ರ ಹಿಂದಿನ ಪುರಾಣದಲ್ಲಿ ಏನು ಶ್ರೀನಿವಾಸ ವರದಕ್ಷಿಣೆ ಕೇಳ್ದ, ಅವನು ಕೊಡಲೇಬೇಕು, ತಗೊಳ್ಳೇಬೇಕು ಅನ್ನೋದಕ್ಕೊಂದಿಷ್ಟು ಮಂತ್ರ, ಅದಕ್ಕೊಂದಿಷ್ಟು ಮಂತ್ರ ವರ್ಗಿ ಹೇಳಿದ್ರಲ್ರಿ. ಈಗ ಬೇಡ ಅಂತ ಹೇಳ್ತೀರಲ್ರಿ. ಇದೇ ನಾ ಹೇಳ್ತಾ ಇರೋದೇನು, ಪ್ರೌಢ ವಿವಾಹ ಅಂದ್ರೇನು? ಹುಡುಗಿನ ಇಷ್ಟಪಟ್ಟಿದ್ದಾರೆ, ಹುಡುಗನ ಇಷ್ಟಪಟ್ಟಿದ್ದಾರೆ. ಅವರಿಬ್ರು ಇಷ್ಟಪಟ್ಟ ಮೇಲೆ ಅವ್ರ ಮನೆಯವರೆಲ್ಲ ಕಷ್ಟಪಟ್ಟಿದ್ದಾರೆ. ಅವ್ರ ಮನೆಯವರೆಲ್ಲ ಕಷ್ಟಪಟ್ಟಿರೋದ್ರಿಂದ ಹುಡುಗನ ಮದುವೆ ಹುಡುಗಿನ ಮನೆ ತೊಗೊಳಕ್ಕೆ ಹುಡುಗನ ಕಡೆಯವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಯಾವುದೋ ಹಾಲ್ ಫಿಕ್ಸ್ ಮಾಡ್ತಾ ಇಲ್ಲ. ಹುಡುಗಿ ಕಡೆಯವರು ಕನ್ಯಾದಾನ ಮಾಡೋಕ್ಕೆ ಇಷ್ಟ, ಅದಕ್ಕೆ ಮದುವೆಗೆ ಬರ್ತಾ ಇಲ್ಲ. ಇಂಥ ಸಮಯದಲ್ಲಿ
ನಮಗೆ ವರದಕ್ಷಿಣೆ ನಿಷಿದ್ಧವಾಗಿರ್ತಕ್ಕಂಥ ವಿಚಾರ. ಇಬ್ರು ಒಪ್ಕೊಂಡಿದ್ದಾರೆ ಅಂತ ಒಪ್ಕೊಂಡು ಅವ್ರ ಕಡೆಯವರು ಈ ಹುಡುಗನ್ ನೋಡಿದ್ದಾರೆ, ಇವ್ರ ಕಡೆಯವರು ಆ ಹುಡುಗಿನ ನೋಡಿದ್ದಾರೆ, ಅವರಿಬ್ರು ನೋಡಿದ್ಮೇಲೆ ಈ ಹುಡುಗಿ ನೋಡಿದ್ದಾರೆ, ಇನ್ನೊಬ್ರು ಕೂಡಿಲ್ಲ ಅಂದ್ರೆ ಅಲ್ಲಿ ವರದಕ್ಷಿಣೆ ಬೇಕಾಗುತ್ತೆ. ದೋಷೋಪ್ಯತ್ರ ದೋಷ ಸ್ಯಾತ್ ಅನ್ಯೋನ್ಯಂ ಭಜ್ಯತೆ ದ್ವಯೋ. ಇದರರ್ಥ ಒಬ್ಬ ವರ ಏನೂ ದೋಷವಿಲ್ಲದ ಕನ್ಯೆಯನ್ನ ನೋಡ್ಬಿಟ್ಟು ಒಮ್ಮೆ ನಿಶ್ಚಿತಾರ್ಥ ಮಾಡಿಕೊಂಡ್ಬಿಟ್ರ ಅಂದ್ರೆ ಮುಂದೆ ವರದಕ್ಷಿಣೆ ಮುಂತಾದ ಯಾವುದೇ ಕಾರಣದಿಂದ ಕನ್ಯೆ ನಿರಾಕರಣೆ ಮಾಡುವ ಹಾಗಿಲ್ಲ. ಒಬ್ಬ ನಿರ್ದೋಷಿಯಾಗಿರ್ತಕ್ಕಂಥ ಕನ್ಯೆಯನ್ನ ಬೇಡ, ಅವಳನ್ನು ಯಾರೋ ಬಲಾತ್ಕಾರ ಮಾಡಿದ್ರು ಅಂತಲೇ ಇಟ್ಕೊಂಡು ಅಂತ ಕನ್ಯೆಯನ್ನ ನೋಡಿ ಮನಸ್ಸು ಮಾಡ್ದಾದ್ಮೇಲೆ ಮದುವೆ ಹತ್ರ ಬರೀ ಒಂದ್ ಕಡೆ ಮದುವೆ ಅಂತ ಮತ್ತೆ ನೆಕ್ಸ್ಟ್ ಮದುವೆ ಆಗ್ಲೇಬೇಕಲ್ಲ, ಆಗುವಾಗ ಈಗ ವರದಕ್ಷಿಣೆ ವಿಚಾರ ಇಲ್ಲ ನನ್ನ ಹತ್ರ ಇಲ್ಲ ಅಂದಾಗ ಬಿಡೋ ಹಾಗಿಲ್ಲ, ಅಲ್ಲಿ ವರದಕ್ಷಿಣೆ ವಿಚಾರ ಬರಲೇ ಕೂಡುದು. ಹಾಗೇನಾದ್ರೂ ನಿರಾಕರಿಸಿ ಬಿಟ್ಟರೆ, ಯಾರು ಹುಡುಗಿಯನ್ನ ನಿರಾಕರಿಸಿ ಬಿಟ್ಟರೆ ಅತೀ ದೊಡ್ಡದಾಗಿರ್ತಕ್ಕಂಥ ಒಂದು ಮೊತ್ತವನ್ನ ದಂಡವನ್ನ ಶುಲ್ಕ ತೆತ್ತುಬಿಟ್ಟು ಕನ್ಯೆ ಇಷ್ಟವಿಲ್ಲದರೂ ವಿವಾಹ ಮಾಡ್ಕೋಬೇಕು ಅಂತ ಹೇಳುತ್ತೆ ನಾರದ ಸ್ಮೃತಿ. ನೋಡಿ, ಹೆಣ್ಣಿನ ರಕ್ಷಣೆ ಎಷ್ಟು ಅದ್ಭುತವಾಗಿ ಕೊಟ್ಟಿದೆ. ಅದರ ಅರ್ಥ ಏನು? ಹುಡುಗ ಇಷ್ಟಪಟ್ಟು ಒಂದು ಸ್ವಲ್ಪ ದಿವಸಕ್ಕೆ ಯಾರೋ ಏನೋ ಹೇಳ್ಕೊಟ್ರು, ನೋಡಪ್ಪ ಅವ್ರ ಮನೇಲಿ ಬೇಕಾದಷ್ಟು ಸಂಪತ್ತಿದೆ, ಹುಡುಗಿ ಒಳ್ಳೆ ಇಷ್ಟಪಟ್ಟಿದ್ಯಾ, 10 ತಲೆಮಾರು ಕುತ್ಕೊಂಡು ತಿಂದರೂ ಸವಿದೇ ಇರ್ತಕ್ಕಂಥ ಆಸ್ತಿ ಇದೆ, ಸ್ವಲ್ಪ ಯಾಕೆ ನೀನು ಪ್ರಯತ್ನ ಪಡಬಾರ್ದು? ಹಾಗೆ ಹೇಳ್ತಾನೆ, ಇಲ್ಲೋ ಬೇಡಪ್ಪ, ನಂಗೆ ಅವಳೊಬ್ಬಳೇ ಇಷ್ಟ, ಅವರು ಮನೆ ಸರಿ ನಿನ್ನೆಷ್ಟು ಬಿಟ್ಕೋ, ಈಗ ನಿಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ, ಮೊದಲು ನೀನು ಹುಡುಗನ ಇಷ್ಟಪಟ್ಟಿದ್ದೆಲ್ಲ, ನಿಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟಿರಲಿಲ್ಲ, ಈಗ ನಿಮ್ಮ ಅಪ್ಪ ಅಮ್ಮಂಗೆ ಆ ಹುಡುಗಿ ಮನೆ ಆಸ್ತಿ ಇಷ್ಟವಾಗಿದೆ, ಆದ್ರಿಂದ ಈ ಮದುವೆಗೆ ಸ್ವಲ್ಪ ಒಪ್ಕೋತಾರಂತೆ, ನೋಡಿ ಆಲೋಚನೆ ಮಾಡಿ. ಆವಾಗ ಹುಡುಗನಿಗೆ ಮನಸ್ಸು ಚೆಂದಾಗ ಶುರು ಆಗ್ಬಿಡ್ತು, ಹೌದು ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಿಗೂ ಇಷ್ಟ ಆಗಿರಲಿಲ್ಲ, ನಾನು ಇಷ್ಟಪಟ್ಟಿದ್ದೆ, ಈಗ ಅವ್ರಿಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಮದುವೆ ಸುಸೂತ್ರವಾಗಿ ಆದ್ರೂ ಆಗಲಿ, ಯಾಕಂದ್ರೆ ಬೇಕಾದಷ್ಟು ಸಂಪತ್ತು ಆ ಹುಡುಗಿ ಕಡೆ ಇರೋದ್ರಿಂದ ಕೊಟ್ಕೊಳ್ಳಿ ಅಂತ ಹೇಳಿ ಈಗೇನಾದ್ರೂ ಅಲ್ಲಂಡೆ ಆಟ ನೀನು ಆಡಿದರೆ ಲೆಕ್ಕವಿಲ್ಲಷ್ಟು ತೂಕದ ಬಂಗಾರವನ್ನ ಶುಲ್ಕ ಅಂದ್ರೆ ಟ್ಯಾಕ್ಸ್ ಆಗಿ ಕಟ್ಟಿ, ಯಾರಿಗೆ ಕಟ್ಟಬೇಕೋ ಗೊತ್ತಿಲ್ಲ, ಹುಡುಗಿ ಕಟ್ಟಬೇಕೋ ಹುಡುಗನ ತಂದೆ ತಾಯಿ ಕಟ್ಟಬೇಕೋ, ಅದು ಅಲ್ಲಿ ಅದು ಆಗಿನ ಕಾಲದಲ್ಲಿ ಆಫೀಸ್ ಇರ್ತಿತ್ತೋ ಏನೋ, ಅದು ಯಾವುದೋ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಅದರ ಕಟ್ಟಿಬಿಟ್ಟು ವಿವಾಹ ಮಾಡ್ಕೋಬೇಕು ಅಂತ ಹೇಳಿ ನಾರದ ಸ್ಮೃತಿ ಹೇಳ್ತಾ ಇದೆ. ಪ್ರತಿಗೃಹ್ಯತು ಯಃ ಕನ್ಯಾಂ ಅದುಷ್ಟಾ ಮುತ್ಸೃಜೇ ನರಃ ವಿನೇಯಃ ಸೋಪ್ಯಗಾಮೋಪಿ ಕನ್ಯಾಂ ತಾಮೇವ ಚೋದ್ವಹೇತ್. ಪ್ರತಿಗೃಹ್ಯತು ಯಃ ಕನ್ಯಾ ಅದುಷ್ಟಾ ಮುತ್ಸೃಜೇ ನರಃ ವಿನೇಯಃ ಸೋ ಅಪ್ಯಕಾಮೋಪಿ ಕನ್ಯಾಂ ತಾಮೇವ ಚೋದ್ವಹೇತ್. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯ. ಧರ್ಮಶಾಸ್ತ್ರದಲ್ಲಿ ಧರ್ಮವನ್ನು ಹೀಯಾಳಿಸುವಂತಹ ನಮ್ಮಂತ ಅಧರ್ಮೀಯ ಮಂದಿಗಳು ಧರ್ಮದ ಹೇಳಿಕೆಗಳನ್ನ ಸರಿಯಾಗಿ ಓದಿಲ್ಲ ಅಂತ ಕಾಣುತ್ತೆ. ಹೆಣ್ಣನ್ನ ತುಳಿದಿದ್ದಾರೆ, ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕಸ್ಕೊಂಡಿದ್ದಾರೆ, ಏನೆಲ್ಲ ಹೇಳ್ತಾ ಇದ್ದಾರೆ. ಹೆಣ್ಣಿಗೆ ಸ್ವಾತಂತ್ರ್ಯ ಕಸ್ಕೊಂಡಿದ್ರವಳ ರಕ್ಷಣೆಗೋಸ್ಕರ. ಹಾಗಾದರೂ ಎಷ್ಟೋ ಕಡೆಗಳಲ್ಲಿ ಇವತ್ತಿನ ದಿವಸ ನೀವು ಹೇಳುವಂತ ಅನೇಕ ಸಂಸ್ಕಾರಗಳನ್ನ ಹಿಂದಿನವರು ಒಪ್ಕೊಂಡಿಲ್ಲ ನೋಡಿ. ಕನ್ಯೆಯನ್ನು ಅಷ್ಟು ರಕ್ಷಣೆ ಮಾಡಿದ್ದಾರೆ ನೋಡಿ. ಹುಡುಗ ಇಷ್ಟಪಡ್ತಾನಂತೆ, ಹುಡುಗಿನೂ ಇಷ್ಟಪಡ್ತಾಳಂತೆ, ಕಡೆಗೆ ಹುಡುಗನ ಕಡೆಯವ್ರು ಹೇಳ್ಕೊಡ್ತಾರಂತೆ, ಹುಡುಗಿ ಹತ್ರ ಬೇಕಾದಷ್ಟಿದೆ, ಈಗ ಸ್ವಲ್ಪ ಆಕ್ಟಿಂಗ್ ಚೇಂಜ್ ಮಾಡುವಂತ. ಅವಾಗ ಆಕ್ಟಿಂಗ್ ಚೇಂಜ್ ಮಾಡಿದ ಧರ್ಮಶಾಸ್ತ್ರ ಒಪ್ಕೋತಾ ಇಲ್ಲ. ಬಾಯಿ ಮುಚ್ಕೊಂಡು 3 ಪಟ್ಟಷ್ಟು ದುಡ್ಡನ್ನು ಕಟ್ಟು ಬಾಯಿ ಮುಚ್ಕೊಂಡು ಅವಳು ಮದುವೆ ಮಾಡ್ಕೊಂತ ಅಲ್ಲಿ ಕನ್ಯೆಯ ರಕ್ಷಣೆ ಮಾಡಿಲ್ವಾ? ಹಾಗೆಯೇ ಪ್ರತಿಗೃಹ್ಯತು ಯಃ ಕನ್ಯಾ ಅದೃಷ್ಟಾ ಮುತ್ಸೃಜೇ ನರಃ. ಏನ್ ಗೊತ್ತಾ, ವಿವಾಹಕ್ಕೆ ಮೊದಲೇ ಏನಾದ್ರು ಕನ್ಯೆ ಗರ್ಭಿಣಿ ಆಗಿ ಬಿಟ್ರೆ ಏನ್ ಮಾಡೋದು? ಈಗ ಅವಳು ಯಾವನ ಜೊತೆ ಇದ್ಲೋ ಅದು ಗೊತ್ತಿಲ್ಲ ವಿಚಾರ, ಅವನ ಹೆಸರು ಅವಳು ಹೇಳ್ತಾ ಇಲ್ಲ. ಹೇಳಲ್ಲ ಅಂದ್ರೆ ನೀವು ಕೆಳಕ್ಕೆ ಹೋಗ್ತೀರಾ, ಮಾಡೋ ಕೆಲಸ ಇಲ್ಲ. ಆದ್ರೆ 3 ತಿಂಗಳು 4 ತಿಂಗಳು 5 ತಿಂಗಳು ಗರ್ಭಿಣಿ ಆಗಿಬಿಟ್ಟಿದ್ದಾಳೆ. ಅದೇನ್ ಗೊತ್ತಾಗತ್ತೆ ಅಂದ್ರೆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನ್ ಮಾಡಕ, ಅದಕ್ಕೆ ಹೆಂಗ್ ಗೊತ್ತು? ಹೊಟ್ಟೆ ನೋಡಿದ್ರು ಕೆಲವಿಗೆ ಏನು ಹೊಟ್ಟೆ ದಪ್ಪಗಿರುತ್ತೆ, ಅವ್ರ ಗರ್ಭಿಣಿಯೇ ಆಗಿರಲ್ಲ, ಆದ್ರೆ ಅವ್ರು ಸಾಯೋ ತನಕ ಗರ್ಭಿಣಿ ತರನೇ ಇರ್ತಾರೆ. ಅದಕ್ಕೂ ಏನು ಮಾಡಕ್ ಆಗೋಲ್ಲ, ಅದು ನಿಂತ ಹೊಟ್ಟೆ ಅಂತಿರುತ್ತೆ.
ಹೀಗೆ ಗರ್ಭಿಣಿ ಆಗಿ ಬಿಟ್ಟಿದ್ದರೆ ಮತ್ತೆ ಅವಳಿಗೆ ಸಂಸ್ಕಾರ ಇದೆಯಾ? ನೀವು ಸಮಾಜದವಳು ಥೂ ಛೀ ಅಂತ ಉಗಿಬೇಕಾ? ಹಾಳಾದವಳು ಅನ್ನಬೇಕಾ? ದರಿದ್ರ ಮುಂಡೆಗೆ ಮದುವೆನೇ ಇಲ್ಲ ಅನ್ಬೇಕಾ? ಹಾಗೆ ಅನ್ನಕೂಡದು ಅಂತ ಹೇಳ್ತಾ ಇದೆ ಮನುಸ್ಮೃತಿ. ಹೇಳ್ತಾ ಇದೆ ಏನಂತ ಹೇಳ್ತಾ ಇದೆ ಗೊತ್ತಾ? ಅದ್ಭುತವಾಗಿ ಮನು ಹೇಳ್ತಾನೆ, ಯಾ ಗರ್ಭಿಣಿ ಸಂಸ್ಕ್ರಿಯತೆ ಜ್ಞಾತ್ವಾ, ಯಾ ಗರ್ಭಿಣಿ ಸಂಸ್ಕ್ರಿಯತೆ ಜ್ಞಾತ್ವಾ ಜ್ಞಾತ್ವಾ ಅಪಿ ವಾಸತಿ. ನೋಡಿ, ಈಗ ಒಬ್ಬ ಹುಡುಗ ಅವನನ್ನು ಕೆಡಿಸ್ಬಿಟ್ಟಿದ್ದಾನೆ, ಅವನು ಯಾರೂ ಗೊತ್ತಿಲ್ಲ, ಬಿಟ್ಟು ಹೋಗಿದ್ದಾನೆ. ಈಗ ಅವಳು 3-4 ತಿಂಗಳು ಗರ್ಭಿಣಿಯಾಗಿದ್ದಾಳೆ. ಆದರೆ ಆ ಗರ್ಭವನ್ನ ತೆಗೆಸಬೇಡಿ, ಅವಳಿಗೆ ಮತ್ತೆ ಮದುವೆ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ. ಮದುವೆ ಮಾಡಿದ ಮೇಲೆ ಆ ಮಗು ಇವನ ಮನೆಯಲ್ಲಿ ಹುಟ್ಟಿದ ಮೇಲೆ ಆ ಮಗುವನ್ನ ಸಹೋಡ ಪುತ್ರ ಅಂತ ಸ್ವೀಕಾರ ಮಾಡಲಿ. ಇದು ಮನುಸ್ಮೃತಿಲಿ ಹೇಳಿದಂಥ ಮಾತುಗಳಪ್ಪ. ಏನೇನೋ ಧರ್ಮಶಾಸ್ತ್ರದ ಬಗ್ಗೆ ಹುಚ್ಚುಚ್ಚಾಗಿ ಕಲ್ಪನೆಯನ್ನು ಇಟ್ಕೊಂಡಿರೋರಿಗೆ ಇವೆಲ್ಲ ಗೊತ್ತಾಗಬೇಕು. ಅಂದರೆ ಒಬ್ಬ ಹುಡುಗ ಒಬ್ಬನ ಇಷ್ಟಪಟ್ಟು ಏನೋ ಕಥೆಗಳಾಗ್ಬಿಟ್ಟು 3-4 ತಿಂಗಳಾಗಿ ಗರ್ಭಿಣಿ ಆಗಿದ್ರು ಮದುವೆ ಮಾಡ್ಕೋಬೇಕು, ಮದುವೆ ಸಂಸ್ಕಾರ ಆಗಬೇಕು ಅವಳಿಗೆ. ಯಾರು ಹುಡುಗನ ಜೊತೆನ ಇಲ್ಲ, ಹುಡುಗೆಲ್ಲ ಓಡೋಗ್ಬಿಟ್ಟಿದ್ದಾನೆ. ಇಲ್ಲ, ಏನು ಮಾಡೋದು ಈಗ? ಎಲ್ಲಿ ಹೋದ ಹೋಗ್ಬಿಟ್ಟ, ಸಿಕ್ಕಿಲ್ಲ. ಸಿಕ್ಕಲ್ಲ ಬಿಡೋ, ಸಿಗ್ತಾನ ಅಂತ ಹುಡುಗಿನ ಕೇಳು. ಅವಳು ಹೇಳ್ತಾಳೆ ಇಲ್ಲ ಸಿಗಲ್ಲ. ಯಾಕೆ ಸಿಗೋಲ್ಲ? ನನ್ನಂತ 100 ಜನಕ್ಕೆ ಹಿಂಗೆ ಹೋಗೋದೇ ಒಂದು ಕೆಲಸ ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ಹೌದಾ, ಹಂಗಾರೆ ಅವನು ಅಯೋಗ್ಯ, ಬಿಟ್ಬಿಡೋನ. ಯಾರಿಷ್ಟ ನಿನಗೆ? ನಂಗೆ ಇಂಥವ್ನು ಇಷ್ಟ, ಹೌದಾ, ಸರಿ ಮಾಡ್ಕೋ. ಅವನಿಗೆ ಇಷ್ಟ, ನೀನು ಸರಿ ಮದುವೆ ಮಾಡೋಣ. ಮಾಡಿಬಿಡಿ, ಮದುವೆಯನ್ನು ಮಾಡಿ. ಆದರೆ ಗರ್ಭ ತೆಗೆಸಬೇಡಿ, ಗರ್ಭವನ್ನು ಉಳಿಸಿಕೊಳ್ಳಿ. ಯಾವನ್ ಏನ್ ಬೇಕಾದ ಮಾಡ್ಕೊಂಡು ಹೋಗಿರ್ಲಿ, ಆದ್ರೆ ಆ ಗರ್ಭವತಿಯಾದವಳನ್ನೇ ಮದುವೆ ಮಾಡಿಕೊಂಡು ಬಂದು ನಿನ್ನ ಮನೆಯಲ್ಲಿ ಅವಳಿಗೆ ಹಡಿಯಲು ಅವಕಾಶ ಕೊಡು. ಹುಟ್ಟಿದ ಮಗುವಿಗೆ ಸಹೋಡ ಪುತ್ರ ಅಂತ ಸ್ವೀಕಾರ ಮಾಡು. ನೋಡಿ, ನಮ್ಮ ಧರ್ಮಶಾಸ್ತ್ರ ಅದೆಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಹೇಳಿದೆ. ಅದನ್ನೆಲ್ಲ ಮುಚ್ಚಿಟ್ಟು ಬಿಟ್ಟು ಧರ್ಮಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಧರ್ಮಶಾಸ್ತ್ರದ ಬಗ್ಗೆ ಜನಕ್ಕೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಲು ನಿಮಗೇ ಸಾಮರ್ಥ್ಯವಿದೆ. ಸರಿ, ಹೋಗ್ಲಿ ಬಿಡಿ. ಈಗ ಕನ್ಯೆ ತಂದೆ ಮನೆ ಒಳಗೆ ಇದ್ದಾಳೆ. ಯಾವನ ಬಂದು ಏನೋ ಮಾಡಿಬಿಟ್ಟ, ಗೊತ್ತಿಲ್ಲ, ಮಗು ಹುಟ್ಟುಬಿಟ್ಟದು. ಎಲ್ಲಿ? ತಂದೆಗೂ ಗೊತ್ತಾಗಿಲ್ಲ, ತಾಯಿಗೂ ಮಗು ಆಗೋಯ್ತು. ಅಲ್ಲ, ಅದು ಆಗದೆ ಮಗು ಆಗೋದು ಗೊತ್ತಾಗದೆ ಆಗೋದು ಹೆಂಗ್ರಿ? ಕೆಲವರಿಗೆ ಗೊತ್ತಾಗೋದು. ಯಾಕೆಂದ್ರೆ 9 ತಿಂಗಳು ಹೊಟ್ಟೆಲ್ಲಿ ಇರ್ತಾರೆ ಮಕ್ಕಳು, ಪ್ರತಿ ತಿಂಗಳು ಮುಟ್ಟಾಕ್ತಿರ್ತಾರೆ. ಅದಕ್ಕೆ ಶುದ್ಧ ಪಿಂಡ ಅಂತ ಕರೀತಾರೆ. ಗೊತ್ತಾಗೋಲ್ಲ, ಪ್ರತಿ ತಿಂಗಳು ಮುಟ್ಟಾಕ್ತಾನೆ ಇರ್ತಾರೆ, ಏನೂ ವ್ಯತ್ಯಾಸ ಆಗೋಲ್ಲ. ಇದ್ದಕ್ಕಿದ್ದಂಗೆ ಮಗು ಆಗ್ಬಿಡುತ್ತೆ, ಅವಾಗ ಏನು ಮಾಡೋಕ್ಕಾಗೋಲ್ಲ. ಸರಿ, ಮಗು ಆಗೋಯ್ತು, ಏನ್ ಮಾಡ್ಬೇಕೀಗ? ಅವನು ಯಾವನೋ ಗೊತ್ತಿಲ್ಲ, ಬಿಟ್ಟು ಹೋಗ್ಬಿಟ್ಟ, ಅವನೊಬ್ಬ ಅಯೋಗ್ಯ. ಈಗ ಇವಳು ಮಗು ಆಗೋಕ್ಕಿಂತ ಮುಂಚೆ ಗರ್ಭಿಣಿ ಇದ್ದಾಗ ಮದುವೆ ಮಾಡ್ಕೊಂಡೋಗಿ ಸಹೋಡ ಪುತ್ರ ಸ್ವೀಕಾರ ಮಾಡುವಂತ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅಲ್ವಾ? ಅದು ಗರ್ಭಿಣಿ ಇದ್ದಾಗ ವಿಚಾರ. ಇವಳು ಗರ್ಭಿಣಿಯೂ ಅಲ್ಲ, ಮಗು ಆಗೋಗಿದೆ. ಇವಳಿಗೆ ಯಾವನೋ ಮಗುವಿನ ಒಂದು ಯೋಗ್ಯತೆಯನ್ನು ಪ್ರಸಾದಿಸಿದ್ದ ಆ ಭೂಮಿ ಮೇಲಿದಾನೋ ಇಲ್ಲೋ, ಎಲ್ಲ ಹೋಗಿದಾನೋ ಗೊತ್ತಿಲ್ಲ. ಈಗೇನ್ ಮಾಡ್ಬೇಕು? ಹಾಗೆ ಹೇಳುತ್ತೆ ಧರ್ಮಶಾಸ್ತ್ರ, ವಿವಾಹಕ್ಕೆ ಅವಕಾಶ ಉಂಟು, ಮಾಡಲೇಬೇಕು ವಿವಾಹ. ಹಾಗಾಗಿ ಮತ್ತೆ ಆ ಮೊದಲೇ ಹುಟ್ಟಿದನಲ್ಲ ಮಗನ ಅಥವಾ ಮಗಳು, ಆ ಮಗುವನ್ನ ಈ ಇನ್ನೊಬ್ಬ ಮದುವೆ ಮಾಡ್ಕೊಂಡಿರ್ತಾನೆ ಇವಳನ್ನ ಮಾಡಿಕೊಂಡು ಆ ಮಗುವನ್ನ ಮನೆ ಕರ್ಕೊಂಬಂದು ಅವನಿಗೆ ಕಾನೀನ ಪುತ್ರ ಅಂತ ಕರ್ಕೋಬೇಕಂತ. ಇಲ್ಲಿ ಕಾನೀನ ಪುತ್ರ ಅನ್ನುವುದು ವೇದವ್ಯಾಸರಿಗೆ ಅನ್ವಯ ಆಗುತ್ತೆ ನೋಡಿ. ಯಾಕೆಂದ್ರೆ ಶಂತನು ಮತ್ತು ಸತ್ಯವತಿ ಮದುವೆ ಮಾಡಿಕೊಂಡಾಗ ಪರಾಶರ ಮತ್ತು ಸತ್ಯವತಿಗೆ ಮುಂಚೆ ಮಗ ಹುಟ್ಟಿಯಾಗಿತ್ತು. ಯಾರು? ವೇದವ್ಯಾಸ. ಅವರಿಬ್ಬರು ಮದುವೆ ಮಾಡಿಕೊಂಡಿಲ್ಲ, ಅಲ್ಲಿದೇನೋ ನಡೀತಿಂತ ಪ್ರಸಂಗ. ಹಾಗಾಗಿ ವೇದವ್ಯಾಸ ದೇವರು ಕಾನೀನ ಪುತ್ರರಾಗಿ ಬಿಡುತ್ತಾರೆ ಶಂತನು ಚಕ್ರವರ್ತಿಗೆ. ಹೀಗೆ ಕಾನೀನ ಪುತ್ರ ಅಂದ್ರೆ ಮದುವೆಗೆ ಮುಂಚೆನೇ ಹುಡುಗಿಗೆ ಮಗು ಆಗಿಬಿಟ್ಟಿದ್ರೆ ಮದುವೆ ಮಾಡ್ಕೊಂಡ್ ಬಾ, ಆ ಮಗುವನ್ನ ಕಾನೀನ ಪುತ್ರ ಅಂತ ಸ್ವೀಕಾರ ಮಾಡ್ಕೋ. ಅಥವಾ ಮದುವೆಗೆ ಮುಂಚೆ ಹುಡುಗಿ ಗರ್ಭಿಣಿ ಆಗಿದ್ರೆ ಮದುವೆ ಮಾಡಿಕೊಂಡು ಬಾ, ಅವನನ್ನ ಸಹೋಡ ಪುತ್ರ ಅಂತ ಸ್ವೀಕಾರ ಮಾಡು ಎಂದು ಹೀಗೆ ಅನೇಕ ವಿಚಾರಗಳನ್ನ, ಧರ್ಮಶಾಸ್ತ್ರ ವಿಚಾರಗಳನ್ನ ಲಕ್ಷ್ಮೀ ಶೋಭನದ ಮೂಲಕ ನಾವು ಧರ್ಮಸಿಂಧು ಮುಂತಾದ ಸಂಗತಿಗಳನ್ನು ಹೇಳ್ತಾ ಇದ್ದೇವೆ. ಪ್ರಸಂಗವಶಾತ್ ಈ ಪ್ರಪಂಚಕ್ಕೆ ಇವತ್ತಿನ ದಿವಸಕ್ಕೆ ಅದು ಅನ್ವಯ ಆಗುತ್ತೋ ಅನ್ವಯ ಆಗಲ್ವೋ ಗೊತ್ತಿಲ್ಲ. ಹೀಗೊಂದು ದಿವಸಗಳು ಇತ್ತು ಎನ್ನುವುದನ್ನು ನಾವು ಚಿಂತನೆ ಮಾಡಲಿಕ್ಕೆ ಏನೂ ತಪ್ಪಿಲ್ಲ. ಶೋಭಾನಿ